ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು 3ನೇ ಪ್ರಶ್ನೆಯಲ್ಲಿದ್ವಿ, ಪ್ರಶ್ನೋಪನಿಷತ್ತಿನ. ಅದರ 3ನೇ ಪ್ರಶ್ನೆ ಕೌಸಲ್ಯ ಅಶ್ವಲಾಯನ. ಅವನು ಏನು ಪ್ರಶ್ನೆ ಮಾಡ್ತಾನೆ? ಹೇ ಭಗವಂತ, ಪಿಪ್ಪಲಾದರಿ ಗುರುಗಳಿಗೆ ಹೇ ಭಗವಂತ ಅಂತ ಸಂಬೋಧನೆ ಮಾಡ್ತಾನೆ. ಈ ಪ್ರಾಣ ಎಲ್ಲಿಂದ ಹುಡ್ತಾನೆ? ಈ ಶರೀರಕ್ಕೆ ಹೇಗೆ ಬರ್ತಾನೆ? ತನ್ನನ್ನು ತಾನೇ ಹೇಗೆ ವಿವಿಧವಾಗಿ ವಿಭಾಗಿಸಿಕೊಂಡು ಇರ್ತಾನೆ? ಯಾವುದರಿಂದ ಇವನು ಉತ್ಕ್ರಮಿಸುತ್ತಾನೆ? ಬಾಹ್ಯ ಜಗತ್ತನ್ನು ಹೇಗೆ ಧರಿಸ್ತಾನೆ? ಒಳಗಿರುವ ಜಗತ್ತನ್ನು ಹೇಗೆ ಧರಿಸ್ತಾನೆ? ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಅವನ ಕೆಲವು ಉತ್ತರಗಳನ್ನು, ಪಿಪ್ಪಲಾದರು ನೀಡಿದಂಥ ಉತ್ತರಗಳನ್ನು ನೋಡಿದ್ದೀವಿ. ಅಂದರೆ ಏನಂತ, ಬಾಹ್ಯ ಜಗತ್ತು 2 ವಿಧ, ಅಧಿಭೂತ ಮತ್ತು ಅಧಿದೈವತ. ಆಧ್ಯಾತ್ಮ ಅನ್ನೋದು ನಮ್ಮ ಒಳಗಡೆ ಇದ್ದರೆ ಅಧಿದೈವ ಮತ್ತು ಅಧಿಭೂತ ಅಂದರೆ ನಮ್ಮ ಮೆಟೀರಿಯಲ್ಸ್ ಅನ್ನೋದು ಬಾಹ್ಯ, ಮತ್ತು ನಮ್ಮ ಎನರ್ಜಿ ಅದು ಕೂಡ ಬಾಹ್ಯ. ನಮ್ಮ ಆಧ್ಯಾತ್ಮ, ನಮ್ಮ ಒಳಗಡೆ ಅಂತರಂಗ ಅದು ಒಂದು ಮಾತ್ರ ಅನ್ನೋ ರೀತಿಯಲ್ಲಿ ಕೇಳಿದಾಗ ಅವನು ಹೇಳ್ತಾನೆ, ಆತ್ಮನಿಂದ ಈ ಪ್ರಾಣ ಹುಡ್ತಾನೆ. ಮತ್ತು ಶರೀರವನ್ನು ಅವಲಂಬಿಸಿ ನೆರಳು ಹೇಗಿರುತ್ತೋ ಆ ಥರ ಇದು ಆತ್ಮನ ಒಂದು ನೆರಳಿನಿಂದ ಹುಡ್ತಾನೆ. ಮನಸ್ಸಿನ ಸಂಕಲ್ಪದಿಂದ ನಮ್ಮ ಶರೀರದಲ್ಲಿ ಸೇರ್ತಾನೆ. ಇವನು ನಮ್ಮಲ್ಲಿರುವ ಎಲ್ಲ ಅಪಾನ, ವ್ಯಾನ, ಸಮಾನ, ಉದಾನ ಈ ರೀತಿ ಎಲ್ಲವನ್ನೂ ಇವನು ತನ್ನನ್ನು ತಾನೇ ವಿಭಾಗಿಸಿಕೊಂಡು ಹಲವಾರು ಕಾರ್ಯಗಳನ್ನು ಮಾಡ್ತಾನೆ. ಇದರಲ್ಲಿ ಅಪಾನವಾಯು ಮೊದಲು ಹೇಳ್ತಾರೆ. ಅಪಾನವಾಯು ಈ ಮೂಗು, ಬಾಯಿ ಇವುಗಳಲ್ಲಿ ಪ್ರತಿಷ್ಠಾಪನಾಗಿರ್ತಾನೆ. ಮಧ್ಯದಲ್ಲಿ ಸಮಾನವಾಯು ಇರುತ್ತೆ, ಇವನೇ ಪಚನಕ್ರಿಯೆ ಇವುಗಳನ್ನೆಲ್ಲ ಮಾಡ್ತಾನೆ. ಇವನು 7 ಶಿಖೆಗಳನ್ನು ಹೊಂದಿರ್ತಾನೆ. ಯಾರು? ಸಮಾನವಾಯು. ಯಾವುದು 7 ಶಿಖೆ? 2 ಕಣ್ಣು, 2 ಕಿವಿ, 2 ನಾಸಿಕ ಮತ್ತು ರಸನೇಂದ್ರಿಯ. ನಾನು ಅವತ್ತೇ ಹೇಳಿದ್ದೀನಿ, ಈ ಶವಸಾಧನೆ ಅನ್ನೋ ಒಂದು ವಿಚಾರದಲ್ಲಿ ಈ ಸಮಾನವಾಯುವನ್ನು ವಶಪಡಿಸಿಕೊಳ್ಳುವುದೇ ಈ ಸಾಧಕರ ಒಂದು ಚಿಂತನೆಯಾಗಿರುತ್ತೆ. ಶವಸಾಧನೆ ಮಾಡುವಂಥ ಚಿಂತಕರ ಒಂದು ಸಾಧನೆಯಾಗಿರುತ್ತೆ. ಹಾಗಾಗಿ ವೇದ ಪ್ರಕಾರದಲ್ಲಿ ಮನುಷ್ಯ ದೇಹವನ್ನು ಸುಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಮರಣಿಸಿದಾಗ. ಯಾಕೆ ಅಂತಂದರೆ ಸಮಾನವಾಯು ಯಾರಾದರೂ ಅಗೋರಿ ಇತರ ಯಾರಾದರೂ ಈ ಶವಸಾಧನೆ ಮಾಡುವಂತಹ ವ್ಯಕ್ತಿಗಳ ಕೈಗೆ ಸಮಾನವಾಯು ಏನಾದ್ರು ಸಿಕ್ಕಿದರೆ ಆ ವ್ಯಕ್ತಿಗೆ ಮುಂದಕ್ಕೆ ವಿಕಾಸ ಆಗಲಿ, ಚಲನೆ ಆಗಲಿ, ಮುಕ್ತಿ ಆಗಲಿ ಯಾವುದೂ ದೊರೆಯೋದಿಲ್ಲ. ಏಕೆಂದರೆ ಅವನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅವನು ಕೆಲಸಗಳನ್ನ ಮಾಡಿಸ್ಕೊತಾ ಇರ್ತಾನೆ. ಹಾಗಾಗಿ ಇಲ್ಲಿ ಯಾರೇ ಮರಣಿಸಿದರೂ ಸುಡುವುದು ಬಹಳ ಪ್ರಾಮುಖ್ಯತೆ. ಆಮೇಲೆ ಸುಡುವಾಗ ಕೂಡ ತಲೆಯೆಲ್ಲ ಸಿಡಿತು, ಮೈಯೆಲ್ಲ ಎಲ್ಲ ಇಡೀ ದೇಹ ಬೆಂದೋಯ್ತು ಅನ್ನೋ ತನಕ ಸ್ಮಶಾನದಲ್ಲೇ ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ಈ ಒಂದು ಕಾರಣಕ್ಕೆ ಅಲ್ಲಿ ಯಾರಾದರೂ ಸಾಧಕರು ಬಂದು ಸಮಾನವಾಯುವನ್ನು ವಶಪಡಿಸಿಕೊಂಡಾರು ಎಂಬ ಎಚ್ಚರಿಕೆಯಿಂದ. ಕೇಳಿಸುವುದವ್ರೆ ಸರ್, ಇವಾಗ ಸುಡೋದ್ರಲ್ಲ, ಇವಾಗ ಕರೆಂಟ್ ಬಂದಿದೆಯಲ್ಲ ಸರ್, ಕರೆಂಟ್ ಅಲ್ಲಿ ಬರ್ನಿಂಗು ಅದು ಒಳ್ಳೇದ ಅಥವಾ ಲೈಕ್ ಇವಾಗ ಸೌದೆ ಎಲ್ಲ ಹಾಕಿ ಯಾವ್ದಾರ ಇಂಧನ ಯಾವುದಕ್ಕೂ ಏನು ರಿಸ್ಟ್ರಿಕ್ಷನ್ ಇಲ್ಲ. ಓಕೆ, ಇದೇ ಇಂಧನ ಇರಬೇಕು, ಆ ಇಂಧನವೇ ಇರಬೇಕು, ಸೌದೆನೇ ಇರಬೇಕು ಆ ಥರ ಏನಿಲ್ಲ. ಒಟ್ಟಿನಲ್ಲಿ ದೇಹವನ್ನು ನಮ್ಮ ಜವಾಬ್ದಾರಿ ಏನು ಅಂತಂದರೆ, ಆ ಮರಣಿಸಿರುವ ವ್ಯಕ್ತಿ ಹೊರಟಾಗ ಆ ಬಾಡಿ ಎತ್ಕೊಂಡಾಗ 3 ಗೆರೆಗಳನ್ನು ಹಾಕ್ತಾರೆ. ಸ್ವಲ್ಪ 3 ಹೆಜ್ಜೆ ನಡೆದ ಮೇಲೆ ಆ ಬಾಡಿ ಮುಂದಕ್ಕೆ ಎತ್ಕೊಂಡು ಹೋದಾಗ. ಯಾಕೆ ಅಂತಂದರೆ ಮರಣಿಸಿದ ವ್ಯಕ್ತಿ ತನ್ನ ದೇಹವನ್ನು ಹೊರುತ್ತಿರುವವರ
ಅಂದರೆ ತನ್ನ ಮಕ್ಕಳು, ಸಂಬಂಧಿಕರು ಇವರೆಲ್ಲ ಇರ್ತಾರಲ್ಲ, ಅಲ್ಲಿ ಕೂಡ ಆತ್ಮ ಆನಂದವನ್ನು ಅನುಭವಿಸುತ್ತೆ. ಆ ಆನಂದವನ್ನೇ ಹುಡುಕಿಕೊಂಡು ಪುನಃ ಮನೆಗೆ ವಾಪಸ್ಸು ಬಂದ್ಬಿಟ್ಟಾರು, ಈ ಅದೇ ನೆಂಟರಿಷ್ಟರು ಮಕ್ಕಳ ಹತ್ರ ಬಂದ್ಬಿಟ್ಟಾರು ಅಂದ್ಬಿಟ್ಟು ಅದು ಸಮಾನ ವಾಯುವಿನ ಕೆಲಸ. ಹಾಗಾಗಿ ಸತ್ತಾಗ ಹೊರಟಾಗ 3 ಹೆಜ್ಜೆ ನಡೆದು 3 ಗೆರೆಗಳನ್ನು ಹಾಕಿ ಆ ಮಂತ್ರದಲ್ಲಿ ಬರುತ್ತೆ, ನೀನು ಇನ್ನು ಹೋಗಬೇಕು, ಈ ಸಮಾನ ವಾಯುವಿಗೆ ಇನ್ಸ್ಟ್ರಕ್ಷನ್ ಅದು. ನೀನು ಮತ್ತೆ ಪುನಃ ಈ ಒಂದು ಮನೆ ಕಡೆಗೆ, ಅಂದರೆ ಈ ಸಂಬಂಧಿಕರ ಕಡೆಗೆ ಮತ್ತು ನಿನ್ನ ಮಕ್ಕಳ ಕಡೆಗೆ ಚಲಿಸಿ ಬರಬೇಡ ಅನ್ನೋ ಒಂದು ಮೊದಲ ಪ್ರಿಕಾಷನ್ನು. ಆಮೇಲೆ ಅಗ್ನಿಯಲ್ಲಿ ಸುಟ್ಟಾಗ ಎಲ್ಲ ಇಡೀ ದೇಹವೇ ಉರಿದು ಹೋದಾಗ ಆವಾಗ ಏನಾಗುತ್ತೆ, ಸಮಾನ ವಾಯುವಿಗೆ ಇರಲಿಕ್ಕೆ ಅವಕಾಶ ಇರೋದಿಲ್ಲ, ಸಮಾನ ವಾಯು ಕೂಡ ಹೊರಟೋಗುತ್ತೆ. ಅಲ್ಲಿ ತನಕ ಸುಡುವವರು ನಿಂತಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ರೀತಿಯಾದ ಸಾಧಕರು ಬಂದು ಅಗ್ನಿಯನ್ನು ಆರಿಸಿ ಶವವನ್ನು ಹೊರಗೆ ಕೆಳೆದು ಅಲ್ಲಿ ಸಮಾನ ವಾಯುವಿನ ವಿಚಾರವನ್ನು ತಗೋತಾರೆ ಅನ್ನೋ ಒಂದು ಕಾರಣ ಹೇಳ್ತಾರೆ. ಮತ್ತು ಅದಲ್ಲದೆ ನಾವೇನಾದರೂ ಬೇರೆ ಕ್ರಮದಲ್ಲಿ ಅಂದರೆ ಹೂತು ಇದೆಲ್ಲ ಮಾಡಿದರೆ ಏನಾಗುತ್ತೆ ಅಂತಂದರೆ 48 ದಿನಗಳ ಕಾಲ ಮ್ಯಾಕ್ಸಿಮಮ್, ಅದೊಂದು ಮ್ಯಾಕ್ಸಿಮಮ್ ಟೈಮ್ ಹೇಳ್ತಾ ಇರೋದು. 48 ದಿನಗಳ ಕಾಲ ಸಮಾನ ವಾಯು ಆ ದೇಹದಲ್ಲೇ ಉಳ್ಕೊಂಡಿರುತ್ತೆ. ಅಷ್ಟರೊಳಗಡೆ ಯಾರಾದರೂ ಬಂದು ಏನಾರು ಮಾಡಿಬಿಟ್ಟಾರೋ ಅಂದರೆ ಸಾಧಕರು ಅನ್ನೋ ಒಂದು ವಿಚಾರಕ್ಕೆ ಕೂಡ ಹೇಳ್ತಾರೆ. ಆದರೆ ನಾವು ಈಗ ರಾಘವೇಂದ್ರ ಸ್ವಾಮಿಗಳು ಈ ಥರದವರೆಲ್ಲ ಜೀವಂತ ಸಮಾಧಿ ಆದರು, ಅಂದರೆ ಅವರು ಯಾರನ್ನೂ ಸುಡಲಿಲ್ಲ, ಅವರು ಸಮಾಧಿ ಕಟ್ಟಿದ್ದಾರೆ ಅವ್ರ ಮೇಲೆ ಬೃಂದಾವನದಲ್ಲಿ. ಆದರೆ ಅವರು ಯೋಗ ಮುಖಾಂತರವಾಗಿ ತಮ್ಮ ಸಮಾನ ವಾಯುಗಳನ್ನು ಎಲ್ಲ ವಾಯುಗಳನ್ನು ತಮ್ಮ ಬ್ರಹ್ಮರಂಧ್ರದ ಮೂಲಕ ಕಾನ್ಷಿಯಸ್ಲಿ ತಗೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನು ನಾವು ನೋಡಿದ್ವಿ. ಇಲ್ಲಿ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯವಾದ ವಿಚಾರವಾಗುತ್ತೆ. ಯಾರಾದರೂ ಪ್ರಜ್ಞೆ ಅಂದರೆ ಏನು ಅಂತ ಹೇಳ್ತೀರಾ? ಆನಂದ್ ಅವರ ಪ್ರಜ್ಞೆ ಅಂದರೆ ಏನು? ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಅಲ್ಲ, ಸರಿ, ಇಂಗ್ಲಿಷಲ್ಲಿ ಸರಿ. ಪ್ರಜ್ಞೆ ಅಂದ್ರೆ ಏನು? ಪ್ರಜ್ಞೆ ಅಂದ್ರೆ ಈ ಜೀವದ ಅನುಭವನ ಗೊತ್ತಿಲ್ಲ ಸರ್. ಮತ್ತೆ ಯಾರಾದ್ರೂ ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಿಳುವಳಿಕೆ ಆಗತ್ತಾ ಸರ್? ಓಕೆ, ಮತ್ತೆ ಇನ್ಯಾರಿಗಾದ್ರೂ ಉತ್ತರ ಗೊತ್ತಿದೆ ಪ್ರಜ್ಞೆ ಅಂದ್ರೆ ಏನು ಅಂತ? ಅವೇರ್ನೆಸ್ ಅಂತ ಆಗ್ಬೋದಾ ಸರ್? ಅದು ಜ್ಞಾನ ಅಂದ್ರೆ ಅವೇರ್ನೆಸ್ಸು, ಕರೆಕ್ಟು. ಬಟ್ ಪ್ರಜ್ಞೆ ಅಂದ್ರೆ ಏನು? ನಾವು ಸುಮಾರು ಇವಾಗ ಕ್ವಾಂಟಮ್ ಫಿಸಿಕ್ಸಲ್ಲಿ ಕೂಡ ಬರ್ತಾ ಇದೆ ಪ್ರಜ್ಞೆ ಕಾನ್ಷಿಯಸ್ನೆಸ್ ಅಂತಂತ. ಆದರೆ ನಾವು ಆ ವಿಜ್ಞಾನಿಗಳು ಕೂಡ ಪ್ರಜ್ಞೆ ಅಂದರೆ ಒಂದು ಅವೇರ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ವೇದಗಳಲ್ಲಿ ಬಹಳ ಒಂದು ನಿರ್ದಿಷ್ಟವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಅದಕ್ಕೆ ಡೆಫಿನಿಷನ್ಸ್ ಇದೆ. ಇವತ್ತು ಅದನ್ನು ನಾವೆಲ್ಲ ತಿಳ್ಕೋಬೇಕು. ಯಾಕೆಂದರೆ ನಾವು ಪ್ರಾಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರಾಣ ಅನ್ನೋದು ಬರೋದು ಯಾವಾಗ? ನಮ್ಮ ಆತ್ಮದಲ್ಲಿ ಇರುವ ಚಲನೆ ಮತ್ತು ಚಿಂತನೆ ಸಕ್ರಿಯವಾದಾಗ, ಅಂದರೆ ತಾಯಿಯ ಹೊಟ್ಟೆಯಲ್ಲಿ ನಾವು ಇದ್ದಾಗ ಅಲ್ಲಿ ಜೀವ ಬಂದು ಆ ಜೀವ, ಇಂದ್ರಿಯ, ಸತ್ವ, ದೇಹ ಅಂತಂದರೆ ಇಷ್ಟು ಸೇರಿಕೊಂಡಾಗ ಆತ್ಮದ ಪ್ರವೇಶವಾಗುತ್ತೆ. ಆತ್ಮ ಪ್ರವೇಶವಾದಾಗ ಪ್ರಜ್ಞೆಯ ಉದಯವಾಗುತ್ತೆ. ಪ್ರಜ್ಞೆಯ ಉದಯವಾದಾಗ ಆ ಒಂದು ಪ್ರಜ್ಞಾಸ್ಥಿತಿ ಕಾರಣ ಅದರ ಸಂಕಲ್ಪದಿಂದಾಗಿ ಪ್ರಾಣ ಒಳಗಡೆ ಬರುತ್ತೆ ಅಂತ ನಾವು ಇಷ್ಟು ದಿನ ಕ್ಲಾಸ್ಗಳಲ್ಲಿ ನಾವು ಅದನ್ನು ಅರಿತುಕೊಂಡಿದ್ದೀವಿ. ಈಗ ಪ್ರಜ್ಞೆ ಅಂದರೆ ಏನು ಅನ್ನೋ ಒಂದು ವಿಚಾರ ನಾವು ತಗೊಂಡಾಗ ಪೃಥಕ್ ಜ್ಞಾನ ಅಂದರೆ ಪೃಥಕ್ ಅಂದರೆ ಏನು? ಸಪ್ರೇಟೆಡ್ ಜ್ಞಾನ ಅಂದರೆ ನಾನು ಅನ್ನೋ ಎಕ್ಸಿಸ್ಟೆನ್ಸ್, ಐ ಎಕ್ಸಿಸ್ಟ್, ನಾನು ಎಕ್ಸಿಸ್ಟೆನ್ಸಲ್ಲಿದ್ದೇನೆ, ನಾನು ಅನ್ನೋ ಒಂದು ಪರಿಕರ ಆ ಮೊಟ್ಟ ಮೊದಲ ಬಾರಿಗೆ ಉತ್ಪನ್ನವಾಗುವುದರಿಂದ ಅಲ್ಲಿಂದ ನಾವು ಶುರುವಾಗುವುದು ನಮ್ಮ ಪ್ರಜ್ಞೆ, ಅಂತಃಪ್ರಜ್ಞೆ, ಪೃಥಕ್ ಜ್ಞಾನ ಅಂತ ನಾವು ತಿಳ್ಕೋಬೋದು. ಎಲ್ರಿಗೂ ಅರ್ಥವಾಯಿತು ಅಂತ ನಾನು ಅನ್ಕೋತೀನಿ. ಪ್ರಜ್ಞೆ ಅಂದರೆ ಏನು? ಪೃಥಕ್ ಜ್ಞಾನ. ಅದೇ ಯಜ್ಞ ಅಂದರೆ ಏನು? ಯಾ ಇತಿ ಜ್ಞಾನ ಯಜ್ಞ ಅಂದರೆ ಇದನ್ನು ತಿಳಿದು ಒಂದು ತಿಳುವಳಿಕೆಯಲ್ಲಿ ಇದ್ದು ಅದನ್ನು ತಿಳಿದು ಮಾಡುವಂಥದ್ದು ಯಜ್ಞ. ಅದೇ ನಮ್ಮ ರೀತಿಯಲ್ಲಿ ಇರುವುದು ಪ್ರಜ್ಞಾ. ಅದೇ ರೀತಿ ಪ್ರಕೃತಿ ಅಂದರೆ ಏನು ಹೇಳಿ ಯಾರಾದರೂ?
ಇಂಗ್ಲೀಷಲ್ಲಿ ನೇಚರ್ ಅಂತೀವಿ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಲ್ಲ, ಪ್ರಕೃತಿ ನೇಚರ್ ಅಂತ ನಾವೇನು ಕರಿತೀವಿ. ಪ್ರಕೃತಿಯಿಂದ ಪೃಥಕ್. ಹೇಳಿ ಹೇಳಿ ಹೇಳಿ. ಅಂದ್ರೆ ಅದೇ ಪೃಥಕ್ ಅಂತ, ಕೃತಿ ಅಂದ್ರೆ ಮಾಡೋದು ಅಂತ ಹಂಗೆ ಆಗ್ಬೋದಾ ಸರ್? ಕರೆಕ್ಟ್. ಅಂದರೆ ಪೃಥಕ್ ಅಂದರೆ ಎಕ್ಸಿಸ್ಟೆನ್ಷಿಯಲ್, ಅಂದರೆ ಪೃಥಕ್ ಕೃತಿ. ಅಂದರೆ ಒಂದು ಮರ ಇದೆ, ಅದಕ್ಕೆ ಸ್ವಂತ ಒಂದು ಎಕ್ಸಿಸ್ಟೆನ್ಸ್ ಇದೆ. ಭೂಮಿ ಇದೆ, ಅದಕ್ಕೆ ಸ್ವಂತ ಎಕ್ಸಿಸ್ಟೆನ್ಸ್ ಇದೆ. ಆತ ಪ್ರತಿಯೊಂದು ಯಾವುದು ಸ್ವಂತ ಒಂದು ಎಕ್ಸಿಸ್ಟೆನ್ಸ್ ಅಂತ ತಗೊಳುತ್ತೆ, ಅದು ಪ್ರಕೃತಿ. ನಾವೀಗ ಮಾತಾಡ್ತಿರುವುದೆಲ್ಲ ಪ್ರಾಣ ಹೇಗೆ ಬರುತ್ತೆ, ಏನಾಗುತ್ತೆ, ಒಳಗಡೆ ಹೇಗಿರುತ್ತೆ, ಹೊರಗಡೆ ಹೇಗಿರುತ್ತೆ, ದೀಸುದಟ್ಟು, ಇವೆಲ್ಲವೂ ಕೂಡ ಪ್ರಕೃತಿ, ಪೃಥಕ್ ಕೃತಿ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವಾಗ ಆತ್ಮದ ಪ್ರವೇಶವಾಗುತ್ತೆ ಆಗ ಅವರ ನೆರಳಿನ ರೂಪದಲ್ಲಿ ಆ ಆತ್ಮನ್ ಅಂದರೆ ಚಲನೆ ಮತ್ತು ಚಿಂತನೆ ಆರಂಭಗೊಳ್ಳುತ್ತೆ. ಆಗ ಒಂದು ಮೊಟ್ಟ ಮೊದಲ ಸಂಕಲ್ಪ ಯಾವುದಾಗುತ್ತೆ ಅಂದರೆ ನಾವೆಲ್ಲ ತಾಯಿ ಹೊಟ್ಟೆಯಲ್ಲಿ ಮೊಟ್ಟ ಮೊದಲು ನಮ್ಮ ಆತ್ಮ ಪ್ರವೇಶಿಸಿದಾಗ ಅಲ್ಲಿ ಉಂಟಾದ ಮೊಟ್ಟ ಮೊದಲ ಆಲೋಚನೆ ಏನು? ಎಲ್ಲಿ ಪ್ರಾಣ ಬರಲಿ, ಎಲ್ಲಿದೆ ಪ್ರಾಣ ನನ್ನಲ್ಲಿ ಬಾ. ಈ ಒಂದು ವಿಚಾರದಿಂದ ಏನಾಗುತ್ತೆ, ಮೊಟ್ಟ ಮೊದಲ ದಿಸ್ ಈಸ್ ದ ಫಸ್ಟ್ ಥಾಟ್ ಆಫ್ ಆತ್ಮನ್ ವೆನ್ ಇಟ್ ಈಸ್ ಎಂಟರ್ಡ್ ದ ಬಾಡಿ ವಿತ್ ಜೀವ. ಶರೀರ, ಇಂದ್ರಿಯ, ಜೀವ, ಸತ್ವ ಇದಿಷ್ಟುಗಳು ಇರುವ ಕಡೆ ಆತ್ಮನ ಪ್ರವೇಶ. ಆತ್ಮನ ಪ್ರವೇಶವಾದಾಗ ಮೊಟ್ಟ ಮೊದಲ ಸಂಕಲ್ಪ, ಮೊಟ್ಟ ಮೊದಲ ಥಾಟ್ ಏನು? ಮೊಟ್ಟ ಮೊದಲ ಥಾಟ್ ಏನು ಅಂತಂದರೆ ನಮ್ಮಲ್ಲಿ ಪ್ರಾಣ ಬರಲಿ ಎನ್ನುವುದು ಮೊಟ್ಟ ಮೊದಲ ಥಾಟ್ ಆಗಿರುತ್ತೆ. ಅಲ್ಲಿ ಆತ್ಮ ಸಾರಥಿಯಾಗಿದ್ದರೆ ಜೀವ ರಥಿಕನಾಗಿರುತ್ತೆ. ಅಂದರೆ ದೇಹ, ಇಂದ್ರಿಯ, ಸತ್ವ ಎನ್ನುವ ಈ ಒಂದು ರಥದಲ್ಲಿ ಕುಳಿತವನು ಜೀವಾತ್ಮ, ಮತ್ತು ಅದರ ರಥವನ್ನು ನಡೆಸುವವನು ಆತ್ಮ. ಜೀವಾತ್ಮ ಅಂತ ತಗೋಬೋದು ಅಥವಾ ಜೀವ ಅಂತ ತಗೋಬಹುದು. ಈ ರೀತಿ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಮೊಟ್ಟ ಮೊದಲು ಈ ಆತ್ಮ ಪ್ರವೇಶವಾದಾಗ ಮೊಟ್ಟ ಮೊದಲು ಹುಟ್ಟುವ ಥಾಟೇನು? ಪ್ರಾಣ, ಅದರ ಒಂದು ಸಂಚಯನ. ಹೇಳಿ ಆನಂದ್ ಅವರೇ. ಸರ್, ಈಗ ಪ್ರಾಣ ಬರುತ್ತೆ ಅಂದ್ರೆ ಪ್ರಾಣ ಎಲ್ಲಿಂದ ಬರುತ್ತೆ? ಪ್ರಾಣ ಅದಕ್ಕೂ ಒಂದಿಲ್ಲ. ಪ್ರಾಣ ಅಂತಂದ್ರೆ ಏನು? ಈಗ ಈ ಭೂಮಿಯಲ್ಲಿ ಪ್ರಾಣ ಅಂತಂದ್ರೆ ವಾಯು. ಅದೆಲ್ಲಿಂದ ಬರೋದು ಹೋಗೋದು ಅಂತ ಇಲ್ಲ. ಈ ವಾಯು ನಮ್ಮ ಭೂಮಂಡಲದಲ್ಲಿ ಎಲ್ಲ ಕಡೆಯೂ ಇದೆ. ನಾನು ಮನುಷ್ಯನ ಉದಾಹರಣೆ ತಗೊಂಡು ಹೇಳ್ತಾ ಇದ್ದೀನಿ. ಯಾವಾಗ ಆತ್ಮ ಇದಕ್ಕೆ ಸೇರಿಕೊಳ್ಳುತ್ತೆ, ಆ ಸೇರಿಕೊಂಡಾಗ ಮೊಟ್ಟ ಮೊದಲ ಸಂಕಲ್ಪ ಏನು ಮಾಡುತ್ತೆ? ಪ್ರಾಣ. ಪ್ರಾಣ ಅನ್ನೋದು ಇಲ್ಲೇ ಇದೆ. ಅಂದರೆ ವಿ ಸ್ಟಾರ್ಟ್ ಯುಟಿಲೈಸಿಂಗ್ ದ ಪ್ರಾಣ ಅನ್ನೋದು ಇದರ ಅರ್ಥ. ಗೊತ್ತಾಯ್ತಾ ಆನಂದ್ ಅವರೇ? ಓಕೆ ಓಕೆ ಓಕೆ. ಕೇಳಿ ಗುರುಪ್ರಸಾದ್ ಅವರೇ. ಅಲ್ಲ, ಜಾಯಿನ್ ಆಗಿದ್ದ. ಓಕೆ 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 ಓಕೆ. ಈ ರೀತಿಯಾಗಿ ನಾವು ಈ ಒಂದು ವಿಚಾರವನ್ನು ನಾವು ತಿಳ್ಕೊಂಡ್ವಿ. ನಂತರ ಏನಾಗುತ್ತೆ, ಇಲ್ಲಿ ಹೃದಯದಲ್ಲಿ ವಾಸಿಸುವ ಈ ಆತ್ಮನು 101 ನೂರುಗಳಾಗಿ ವಿಭಾಗಗಳನ್ನು ಹೊಂದಿ 72,000 ರೀತಿಯಲ್ಲಿ ವ್ಯಾನ ಸಂಚರಿಸುತ್ತೆ ಅನ್ನೋದು ನಾವಿಲ್ಲಿ ನೋಡ್ಕೋಬಹುದು. ಅದನ್ನು ನಾವು ನೋಡಿದ್ವಿ. ಈಗ ಇದೇನು ಮಾಡುತ್ತೆ? ಉದಾನವಾಯು ಮೇಲ್ಭಾಗಕ್ಕೆ ಹೋದರೆ ಅಪಾನವಾಯು ಕೆಳಭಾಗಕ್ಕೆ ಚಲಿಸುತ್ತೆ. ಉದಾನವಾಯು ಮೇಲ್ಭಾಗಕ್ಕೆ ಬಂದಾಗ ಪುಣ್ಯದಿಂದ ಪುಣ್ಯಲೋಕಕ್ಕೆ, ಪಾಪದಿಂದ ನರಕಕ್ಕೆ, ಪಾಪ ಪುಣ್ಯ ಎರಡರ ಒಂದು ಸಮ್ಮಿಶ್ರಣದಿಂದ ಮನುಷ್ಯ ಲೋಕಕ್ಕೆ. ಅಂದರೆ ಇಲ್ಲಿ ಪಾಪ ಅಂದರೆ ಯಾವುದು, ಪುಣ್ಯ ಅಂದರೆ ಯಾವುದು? ಯಾರಾದರೂ ಹೇಳ್ತೀರಾ? ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು, ಅದರ ಮಾಪನ ಯಾವುದು, ಹೇಗೆ ನಾವು ಪಾಪ ಪುಣ್ಯಗಳನ್ನು ನಿರ್ಧಾರ ಮಾಡೋದು? ಸರ್, ಮಾಡೋ ಒಳ್ಳೆ ಕೆಲಸ ಅಥವಾ ಒಳ್ಳೆ ಥಾಟ್
ಗುಡ್ ಥಾಟ್ ಬ್ಯಾಡ್ ಥಾಟ್ ಇರ್ಬೋದಾ ಸರ್? ಅದೇ ಹೌ ವಿಲ್ ಯು ಕಾಲ್ ಇಟ್ ಈಸ್ ಎ ಗುಡ್, ಹೌ ವಿಲ್ ಯು ಕಾಲ್ ಇಟ್ ಎಸ್ ಎ ಬ್ಯಾಡ್? ಈಗ ಒಬ್ನಿಗೆ ಏನೋ ಇವಾಗ ಬೈಯೋದಾಗ್ಲಿ ಅದೇ ಆಗ್ಲಿ ಬ್ಯಾಡ್ ಥಾಟ್ ಆಗಿರುತ್ತೆ, ಒಬ್ಬನ ಬಗ್ಗೆ ಕೆಟ್ಟದ್ ಬಯಸೋದಾಗ್ಲಿ ಅದು ಬ್ಯಾಡ್ ಥಾಟ್ ಆಗಿರುತ್ತೆ, ಒಬ್ನಿಗೆ ಒಳ್ಳೇದಾಗ್ಲಿ ಅನ್ನೋದು ಗುಡ್ ಥಾಟ್ ಆಗಿರುತ್ತೆ. ಓಕೆ, ಆಯ್ತು, ಕರೆಕ್ಟು. ಹೇಳಿ ಸುಧಾ ಅವರೇ. ಯಾವ್ದು ಸತ್ಯ ಮಾರ್ಗದಲ್ಲಿರುತ್ತೋ ಅದು ಪುಣ್ಯ ಆಗುತ್ತೆ. ಓಕೆ, ಅಕ್ಷಯ್. ಧರ್ಮ ಮತ್ತು ಸ್ವಧರ್ಮದ ಪ್ರಕಾರವಾಗಿರೋದು. ಓಕೆ, ಸುಮತಿ ಅವರೇ. ಸರ್, ಯಾವ್ದು ನೇಚರ್ಗೆ ಅಲೈನ್ ಆಗಿರುತ್ತೆ ಅದು ಪುಣ್ಯ, ಯಾವ್ದು ಅದು ಅಪೋಸಿಟ್ ಆಗಿರುತ್ತೆ ಅದು ಪಾಪ. ಓಕೆ, ನೇಚರ್ ಅಂದ್ರೆ ಅದೇ ಸತ್ಯ ಅಥವಾ ಆತರ, ಅದಕ್ಕೆ ಅಲೈನ್ ಆಗಿರೋದು ಪುಣ್ಯ, ಅದಕ್ಕೆ ಅಲೈನ್ ಆಗದೆ ಇರೋದು ಪಾಪ ಅಂತ ಅನ್ಕೋತೀನಿ. ಓಕೆ, ಇಲ್ಲಿ ಈ ಪಾಪ ಪುಣ್ಯಗಳ ವಿಚಾರ ಯಾವುದು ಅಂತಂದರೆ ಕಾಸ್ಮಿಕ್ ಆರ್ಡರ್. ಅಂದರೆ ಈ ಒಂದು ಕಾಸ್ಮಾಸಲ್ಲಿ ಮಹತ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಮಹತ್ ಅನ್ನೋ ಪ್ರಿನ್ಸಿಪಲ್ಲಿನ ಶಾಡೋನೇ ಈ ಒಂದು ಪ್ರಾಣ. ಅದು ನಮಗೆ ಕೊಡೋದು ಯಾಕೆ ಅಂತಂದರೆ ವರ್ಕ್ ಅಕಾರ್ಡಿಂಗ್ ಟು ಮೈ ನಿಯಮ ಆ್ಯಂಡ್ ಯಮ. ಯಮ ಮತ್ತು ನಿಯಮ ಇವುಗಳ ಪ್ರಕಾರದಲ್ಲಿ ನೀನು ವರ್ತಿಸು ಅಂತ ಅದು ಆಜ್ಞೆ ಅದು ಆ ಒಂದು ವಿಚಾರಕ್ಕೆ ಆತ್ಮ ಒಪ್ಪಿಕೊಂಡು ಬಂದಿರತ್ತೆ. ಆಯಿತಾ? ಇಲ್ಲಿ ಯಮ ಅಂದರೆ ಏನು, ನಿಯಮ ಅಂದರೆ ಏನು, ಯಾರಾದರೂ ಹೇಳ್ತೀರಾ? ಯಾಕೆಂದರೆ ಕರೆಕ್ಟಾಗಿ ಕ್ಲಿಯರ್ ಆಗಿರಬೇಕು ವಿಚಾರಗಳು, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತೀನಿ ಅಷ್ಟೇ. ಹೇಳಪ್ಪ ಅಕ್ಷಯ್. ಸರ್, ಎಕ್ಸ್ಟರ್ನಲ್ ರೂಲ್ಸ್ ನಿಯಮ, ಇಂಟರ್ನಲ್ ರೂಲ್ಸ್ ಯಮ. ಓಕೆ, ಸುಮತಿ ಅವರೇ. ಸರ್, ಏನು ಮಾಡ್ಬೇಕು ಅನ್ನೋಂತ ರೂಲ್ಸ್ ಯಮ, ಯಾವ್ದು ಮಾಡಬಾರ್ದು ಅಂತ ನಿಯಮ. ಓಕೆ, ಈ ರೀತಿಯಾಗಿ ಇವರೆಲ್ಲ ಹೇಳಿದ್ದು ಸರಿ, ನೀವುಗಳೆಲ್ಲ ಹೇಳಿದ್ದು ಸರಿಯಾಗೇ ಇದೆ. ಅದನ್ನು ಫಂಡಮೆಂಟಲಿ ಏನು ಕರಿತೀವಿ ಅಂತಂದರೆ, ಬಾಹ್ಯದಲ್ಲಿ ನಮ್ಮ ನಡತೆ ಹೇಗಿರಬೇಕು ಮತ್ತು ಅಂತರಂಗದಲ್ಲಿ ಇಂಟೆನ್ಷನ್ಸ್ ಹೇಗಿರಬೇಕು. ಅಂದರೆ ನಮ್ಮ ಒಳಗಡೆ ಇರುವ ವರ್ತನೆ ಮತ್ತು ಬಾಹ್ಯ ವರ್ತನೆ. ಬಾಹ್ಯ ವರ್ತನೆಯನ್ನು ನಿರ್ದೇಶಿಸುವುದು ಇಲ್ಲಿ ಬಾಹ್ಯ ವರ್ತನೆಯನ್ನು ನಿರ್ದೇಶಿಸುವುದು ನಿಯಮ, ಅಂತರಂಗ ವರ್ತನೆಯನ್ನು ನಿರ್ದೇಶಿಸುವುದು ಇಲ್ಲಿ ಯಮ. ಇದನ್ನು ನಾವು ಅಂದರೆ ವರ್ತನೆಗಳು, ಇದನ್ನು ನಾವು ನೋಡ್ಕೋಬೇಕು. ಈ ವರ್ತನೆಗಳು ಹೇಗಿರಬೇಕು, ಇದಕ್ಕೆ ಡಾಟಾಬೇಸಲ್ಲಿದೆ. ಯಾವುದು ಪಾಪ ಯಾವುದು ಪುಣ್ಯ ಅಂದರೆ ಯಾವುದು ಶಾಸ್ತ್ರ ಪ್ರಕಾರದಲ್ಲಿ ಹೇಳ್ತಾರೆ ಅದು ಆ್ಯಕ್ಚುಲಿ ಅದರ ಪ್ರಕಾರ ನಡ್ಕೊಳ್ಳೋದೇ ನಮಗೆ ಪುಣ್ಯದ ಕೆಲಸ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದೇ ಪಾಪದ ಕೆಲಸ. ಶಾಸ್ತ್ರ ಅಂದರೆ ಏನು, ಯಾರಾದರೂ ಹೇಳ್ತೀರಾ? ನಾವು ಡೆಫಿನೇಷನ್ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಆ ಫಂಡಮೆಂಟಲ್ ಮೀನಿಂಗ್ಗಳು ಬೇಕು. ಫಂಡಮೆಂಟಲ್ ಮೀನಿಂಗ್ಗಳು ಇಲ್ಲದೆ ನಾವು ಪುನಃ ದಾರಿ ತಪ್ಪಿಬಿಡ್ತೇವೆ. ಹಾಗಾಗಿ ನಾನು ಪ್ರತಿಯೊಂದು ಬರುವಂತಹ ಪದಗಳಿಗೆ ಇಲ್ಲಿ ಸರಿಯಾದ ಅರ್ಥವನ್ನು ಕೊಟ್ಕೊಂಡು ಹೋಗ್ತಾ ಇದ್ದೇನೆ. ಶಾಸ್ತ್ರ ಅಂದರೆ ಏನು? ಹೇಳಿ ಸುಮತಿ. ಸರ್, ನಾನು ಅಂದ್ಕೊಳ್ಳೋದು ಈಗ ಮಹತ್ ಅಂತ ಹೇಳಿದ್ರಲ್ಲ, ಅದು ಸೆಟ್ ಆಫ್ ನಿಯಮಗಳು ಎಲ್ಲ ಇದೆ ಅಂತ ಅಂತ ಹೇಳ್ತೀವಲ್ವಾ, ಅದನ್ನ ಮೋಸ್ಟ್ಲಿ ಋಷಿಮುನಿಗಳು ಫಸ್ಟ್ ಯಾವ್ದು ಸರಿ ಅಂತ ಅನ್ಬಿಟ್ಟು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ಬಿಟ್ಟು ಅವರು ಕಂಡಿಡ್ಕೊಂಡು ಏನಾದ್ರು ಒಂದು ಸೆಟ್ ಆಫ್ ರೂಲ್ಸ್ ತರ ಬರ್ದಿರ್ಬೋದು. ಅದನ್ನ ಶಾಸ್ತ್ರ ಅಂತ ಅನ್ಬೋದೇನೋ ಅಂತ ಅನ್ಕೋತೀನಿ ಸರ್. ಓಕೆ, ಯು ಆರ್ ರೈಟ್. ಮತ್ತೆ ಯಾರಿಗಾರು ಬೇರೆ ಐಡಿಯಾಸ್ ಏನಾರು ಇದೆಯಾ? ಹೇಳಪ್ಪ ಅಕ್ಷಯ್. ವೃತ್ತದ ಪ್ರಕಾರವಾಗಿರುವ ಜಾಮಿಟ್ರಿ ಅಳತೆ ಸರ್. ಓಕೆ, ಅದು ಕರೆಕ್ಟು. ಒಟ್ಟಿನಲ್ಲಿ ನೀವು ಹೇಳಿದ್ದೆಲ್ಲ ಸರಿಯಾಗೇ ಇದೆ. ಆದರೆ ಅದನ್ನು ಒಟ್ಟಾರೆಯಾಗಿ ನಾವು ಈ ರೀತಿ ತಿಳ್ಕೋಬೋದು. ಶಾಸ್ತ್ರ ಅಂದರೆ ಶಾಸನ
ಯಾವ ಶಾಸನ ನಮ್ಮನ್ನು ಈ ಸಂಸಾರದಿಂದ ದಾಟಿಸಬಲ್ಲದೋ, ನಮಗೆ ಯಾವ ಶಾಸನದ ಅನುಕರಣೆಯಿಂದ ನಮಗೆ ಏನು ಬೇಕೋ ಅದು ಸಿಗಬಲ್ಲದೋ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಇನ್ನು ಮತ್ತೊಮ್ಮೆ ಹೇಳ್ತೀನಿ, ಶಾಸ್ತ್ರ ಅಂದರೆ ಶಾಸನ ರಂತಯತಿ ಅಂದರೆ ಇತಿ ಶಾಸ್ತ್ರ ಅಂತಂದರೆ ಯಾವ ಶಾಸನವು ನಮ್ಮನ್ನು ಈ ಒಂದು ಕಷ್ಟದಿಂದ ಪಾರು ಮಾಡಬಲ್ಲವೋ, ನಮಗೆ ಬೇಕಾದ್ದನ್ನು ದೊರಕಿಸಿ ಕೊಡಬಲ್ಲವೋ ಅದು ಶಾಸನ. ಉದಾಹರಣೆಗೆ ಈಗ ನಮಗೆ ಯಾವುದೋ ಒಂದು ಅಡುಗೆ ಮಾಡಲಿಕ್ಕೆ ನಮಗೆ ಅಗ್ನಿ ಬೇಕು, ಬೆಂಕಿ ಬೇಕು. ಅದಕ್ಕೆ ಗ್ಯಾಸ್ ಆದರೂ ಬೇಕು, ಎಲೆಕ್ಟ್ರಿಸಿಟಿ ಆದರೂ ಸರಿ, ಸೌದೆ ಆದರೂ ಸರಿ, ಯಾವ ರೀತಿ ಆದರೂ ಸರಿ, ಇಂಡಕ್ಷನ್ ಕಾಯಿಲೆ ಆದರೂ ಸರಿ, ಒಟ್ಟಿನಲ್ಲಿ ನಮಗೆ ಬೆಂಕಿ ಇಲ್ಲದೆ ಅನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಆ ಕಡೆ ಸೂರ್ಯನ ಬೆಳಕಾದರೂ ಬೇಕು. ಈ ರೀತಿಯಾಗಿ ಅದು ಒಂದು ಪ್ರಕೃತಿ ವಿಧಿಸಿರುವ ಒಂದು ಶಾಸನ. ಆ ರೀತಿಯಾಗಿ ನಮ್ಮ ಉಸಿರಾಟದಿಂದ, ಅದರ ಮೂಗು ಮತ್ತು ಬಾಯಿಗಳಿಂದ ಮಾತ್ರವೇ ನಾವು ಆಹಾರ, ಬಾಯಿಂದ ಆಹಾರ ಮತ್ತು ಮೂಗು ಬಾಯಿಗಳಿಂದ ಉಸಿರನ್ನು ತೆಗೆದುಕೊಳ್ಳಲು ಸಾಧ್ಯ. ಹಾಗಾದರೆ ಕಿವಿಲಿ ತೂತ ಇಲ್ವೇ, ಬೇರೆ ಕಡೆ ಹೋಲ್ಸ್ಗಳಿಲ್ವ, ಇದೆ. ಆದರೆ ಅಲ್ಲಿಂದ ನಾವು ಆಹಾರವನ್ನಾಗಲಿ ಅಥವಾ ನಾವು ಉಸಿರನ್ನಾಗಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ಯಾಕೆ ಹೀಗಿದೆ ಅಂದರೆ, ಎಸ್, ದಟ್ ಈಸ್ ದ ರೂಲ್, ದಟ್ ಈಸ್ ಕ್ರಿಯೇಟೆಡ್ ಬೈ ಋತ. ಅಕ್ಷಯ್ ಹೇಳ್ದಂಗೆ ದಟ್ ಈಸ್ ಕ್ರಿಯೇಟೆಡ್ ಬೈ ಋತ. ದಟ್ ಈಸ್ ಕಾಲ್ಡ್ ಪ್ರಾಕೃತಿ, ಪೃಥಕ್ ಕೃತಿ. ಆ ರೀತಿಯಾಗಿ ನಾವು ಕೃತಿಸಲ್ಪಟ್ಟಿದ್ದೇವೆ, ನಾವು ಆ ರೀತಿಯಾಗಿ ಮಾಡಲ್ಪಟ್ಟಿದ್ದೇವೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ಆ ಒಂದು ಶಾಸನ ಬದ್ಧವಾಗಿ ನಾವು ಜನ್ಮಿಸಿದ್ದೇವೆ, ಜೀವನ ಮಾಡುತ್ತಿದ್ದೇವೆ. ಅರ್ಥ ಆಗ್ತಿದೆಯಾ? ಆ ಥರ ಜನ್ಮಿಸಿದ್ದೇವೆ, ಆ ರೀತಿ ಜೀವನ ಮಾಡುತ್ತಿದ್ದೇವೆ. ಅಂದರೆ ಶಾಸ್ತ್ರಗಳ ಪ್ರಕಾರದಲ್ಲಿ, ಅಂದರೆ ಶಾಸನದ ರೀತಿ ನೀತಿಗಳು ಪ್ರಕಾರದಲ್ಲಿ ನಾವು ಜನ್ಮಿಸಿದ್ದೇವೆ. ಅದರ ಪ್ರಕಾರ ಮಾನವ ಎಂಬ ಜನ್ಮವನ್ನು ಪಡೆದಿದ್ದೇವೆ. ಅದರಲ್ಲಿ ಜೀವ, ಪ್ರಾಣ ಎಲ್ಲ ಇದೆ. ಅದರ ಪ್ರಕಾರದಲ್ಲಿ ನಾವು ನಡಿಬೇಕು. ಆ ಒಂದು ಅದೇ ಪ್ರಕಾರದಲ್ಲಿ ನಮ್ಮ ಅಂತರಂಗಿಕ ವರ್ತನೆ, ಬಾಹ್ಯದ ವರ್ತನೆ ಹೀಗೆ ಇರಬೇಕು. ಯಾವುದು ಬಾಹ್ಯ ವರ್ತನೆ? ಶ್ರುತಿ, ಸ್ಮೃತಿ, ಸದಾಚಾರ. ಶಾಸ್ತ್ರ ಅಂದರೆ ಏನು? ಶ್ರುತಿ, ಸ್ಮೃತಿ ಮತ್ತು ಸದಾಚಾರ. ಅಂದರೆ ವೈಜ್ಞಾನಿಕ ವಿಚಾರಗಳನ್ನು, ಈ ಎಲ್ಲ ವಿಚಾರಗಳನ್ನು, ಈ ಒಂದು ಶಾಸ್ತ್ರದ ವಿಚಾರವನ್ನು ಅಂದರೆ ಕಾಸ್ಮಿಕ್ ರೂಲ್ಸ್ಗಳನ್ನು ನಾವು ಅಂತರಂಗ ಬಹಿರಂಗ ವರ್ತನೆಗಳಿಗೆ ನಾವು ಬೇಕಾದಂಥ ವಿಜ್ಞಾನವನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಇರುವುದು ವೇದ. ಮತ್ತು ನಂತರ ಸ್ಮೃತಿ, ಅದನ್ನು ಶ್ರುತಿ ಅಂತ ಕರೀತಾರೆ. ಸ್ಮೃತಿ ಅಂತಂದರೆ ಇವುಗಳ ಮೇಲೆ ಮಾಡಿರುವ ವ್ಯಾಖ್ಯಾನ. ಅಂದರೆ ಇವುಗಳಲ್ಲಿ ಒಂದು ಫಾರ್ಮುಲಾ ಟೈಪಲ್ಲಿ ಅಗ್ನಿಮೀಡೆ ಪುರೋಹಿತಂ ಅಂತ ಇಷ್ಟೇ ಒಂದು ಸಣ್ಣ ವಾಕ್ಯದಲ್ಲಿ ಹೇಳ್ತಾರೆ. ಆದರೆ ಹಾಗಂದರೆ ಏನು, ಅದರ ಉಪಯೋಗ ಹೇಗೆ, ಅದರ ಟೆಕ್ನಿಕಾಲಿಟೀಸ್ ಹೇಗೆ, ಅದರ ಡೀಟೇಲ್ಸ್ ಹೇಗೆ, ಅದರ ಲಾಜಿಕ್ಸ್ ಹೆಂಗೆ, ಅದರ ವರ್ಕಿಂಗ್ ಫ್ಯಾಷನ್ ಹೆಂಗೆ, ಅದರ ಟ್ರೂತ್ ಹೆಂಗೆ, ಅದರ ಆ್ಯಕ್ಷನ್ ಹೆಂಗೆ, ಅದರಿಂದ ಕ್ರಿಯೇಟ್ ಆಗುವ ರಿಯಾಲಿಟಿ ಹೇಗೆ, ಇದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡುವುದು ನಮ್ಮ ಸ್ಮೃತಿಗಳು. ಈ ಎರಡನ್ನು ನಾವು ಅರಿತಾಗ ಮತ್ತೆ ನಾವು ಸಹಬಾಳ್ವೆ ಉಳ್ಳಂತಹ ಸದಾಚಾರದಲ್ಲಿ ನಾವು ನಡೆಯುವುದು. ಈ ಮೂರನ್ನು ತಿಳಿಸುವುದೇ ನಮ್ಮ ಶಾಸ್ತ್ರಗಳು. ಕೇಳಪ್ಪ ಅಕ್ಷಯ್. ಸರಿ, ವಿಜ್ಞಾನದಲ್ಲಿ ಸರ್ ಕೆಲವು ಕಾನ್ಸ್ಟೆಂಟ್ ಗಳು ಬರುತ್ತೆ. ಉದಾಹರಣೆಗೆ 22/7 ಇದನ್ನ ಶಾಸ್ತ್ರ ಅಂತ ಹೇಳ್ಬೋದು ಸರ್. ಎಕ್ಸಾಕ್ಟ್ಲಿ. ಅಲ್ಲ, ಈವನ್ ಎವ್ರಿ ನಂಬರ್ ಇಸ್ ಅ ಶಾಸ್ತ್ರ. ಯು ನೋ ದ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ 1, qualitative quantitative analysis of 2, 3 up to 9. ಇಟ್ ಈಸ್ ಸೇಮ್. ಈಗ ನಾನು ಒಬ್ಬರನ್ನ ನಿಮ್ಮನ್ನೆಲ್ಲ ಕೇಳ್ತೀನಿ, ಶಾಸ್ತ್ರ ಕೊಟ್ಟಿರುವ ಮಹಾನ್ ವಿಚಾರ ಅಂತಂದರೆ ನಮ್ಮ ಭಾರತೀಯ ವೇದದಿಂದ ಸಿಕ್ಕಿರೋದು 0. ಅಂದರೆ 1 to 9 ಇತ್ತು, 0ವನ್ನು ಆ್ಯಡ್ ಮಾಡಿತ್ತು ಭಾರತೀಯರು. ಅಂದರೆ ಇದು ಅರ್ಥ ಯಾರಾದರೂ ಹೇಳ್ತೀರಾ? ಯಾತಕ್ಕೆ 0 ಆ್ಯಡ್ ಮಾಡಿದರು? ಯಾರಾದರೂ ಹೇಳ್ತೀರಾ? ಅಕ್ಷಯ್. ನನಗೆ ತಿಳಿದಿಲ್ಲ ಸರ್ ಇದು. ಓಕೆ, ಯಾರಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರು ಬೇಕಾದ್ರೂ ಮಾತಾಡ್ಬೋದು. ದಯವಿಟ್ಟು
ಶೂನ್ಯ ಅನ್ನೋದು ಏನು ಇಲ್ಲ ಅಂತಾನೂ ಆಗುತ್ತೆ, ಎಲ್ಲ ಇದೆ ಅಂತಾನೂ ಆಗುತ್ತೆ ಅನ್ನೋ ಸರ್ ಅದು. ಹೌದು, ಶೂನ್ಯ ಅಂತಂದರೆ ಅದು ಎಲ್ಲವೂ ಒಳಗೊಂಡಿದ್ದು ಎನ್ನುವ ಅರ್ಥ. ಹೇಳಪ್ಪ. ಅಂದ್ರೆ ಅದು ಪೂರ್ಣ ಅದು ಅದೇನಾದ್ರೂ ಇದಕ್ಕೆ ರಿಲೇಟ್ ಇರುತ್ತಾ ಸರ್ ಇದು ಆ ಶ್ಲೋಕ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಅಕ್ಯುರೇಟ್ ಆನ್ಸರ್ ಕೀರ್ತಿ, ವೆರಿ ಅಕ್ಯುರೇಟ್ ಆನ್ಸರ್. ಹೇಳಪ್ಪ ಅಕ್ಷಯ್. ಇದು ಏನಾದರೂ ಅಬ್ಸರ್ವರ್ ಎಫೆಕ್ಟ್ ರೀತಿನಾ ಸರ್? ಇಲ್ಲ, ಅವ್ರು ಹೇಳಿದಾಗೆ ಈಶಾವಾಸ್ಯ ಉಪನಿಷತ್ತಲ್ಲಿರುವಂತೆ ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. 1 to 9 is a fragment, but 10 is a, ಅದರಲ್ಲಿ 0 ಬರೋದ್ರಿಂದ, ಅದರ 1ಗೆ 0 ಆ್ಯಡ್ ಮಾಡ್ತಿರೋದ್ರಿಂದ ಇಟ್ ಕಂಪ್ಲೀಟ್ಸ್. ಅಂದರೆ ವ್ಯಷ್ಟಿ ಮತ್ತು ಸಮಷ್ಟಿ ಕೇಳಿದಿರ ಪದಗಳನ್ನು, ವ್ಯಷ್ಟಿ ಮತ್ತು ಸಮಷ್ಟಿ. 1 to 9 is a fractions ಕೇಳಿದಿರ ಅಲ್ವಾ? 0 ಆ್ಯಡ್ ಮಾಡಿದ್ರು ಅದು ಆ್ಯಕ್ಚುಲಿ ಸಮಷ್ಟಿಯ ಲೆಕ್ಕ. ಅಂದರೆ ಕೇವಲ ವ್ಯಷ್ಟಿಯಲ್ಲಿ ಇದ್ದಂತಹ ಜಗತ್ತಿಗೆ ಸಮಷ್ಟಿಯನ್ನು ಸೇರಿಸಿದಾಗ ಪ್ರಾಬಬಿಲಿಟೀಸ್ ಅನ್ನೋದು ಇನ್ಫೈನೈಟ್ ಆಯಿತು. ಅರ್ಥ ಆಗ್ತಿದೆಯಾ ಅಕ್ಷಯ್? ದಟ್ ಈಸ್ ದ ರೀಸನ್ ನಮ್ಮ ಶಾಸ್ತ್ರಗಳು 0ನ ಆ್ಯಡ್ ಮಾಡಿದ್ದು. ದ ಗ್ರೇಟ್ ಡಿಸ್ಕವರಿ ಡನ್ ಬೈ ಐ ಥಿಂಕ್ ಆರ್ಯಭಟ. ಅವನು 0ವನ್ನು ಯಾಕೆ ಆ್ಯಡ್ ಮಾಡಿದ ಅಂತಂದರೆ ಪೂರ್ಣಮಿದಂ ಪೂರ್ಣಮದಂ ಪೂರ್ಣಮುದಚ್ಯತೆ. ಆವಾಗ 10 ಅಂದರೆ ಏನು ಅರ್ಥ ಬಂತು ಕೀರ್ತಿ? ಸರ್ 10 ಅನ್ನೋದು ಅಂದ್ರೆ ಜಾಸ್ತಿ, 9ಕ್ಕಿಂತ ಜಾಸ್ತಿ ಆಗೋದು, ಅದು ಒಂದು ಹಂಗ ಅನ್ಕೊಂಡೆ ಸರ್ ಅದು. ಓಕೆ ಅಕ್ಷಯ್, ವಾಟ್ ಈಸ್ 10? ನೀವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನೀವೆಲ್ಲ ಕ್ವಾಲಿಫೈಡು. ಬೇಸ್ ವ್ಯಾಲ್ಯೂನಲ್ಲಿ ನೆಕ್ಸ್ಟ್ ವ್ಯಾಲ್ಯೂಗೆ ಹೋಗೋದು ಸರ್. 102 ಏನ ಇನ್ನೊಂದ್ಸಲಿ. ಬೇಸ್ ಸಿಸ್ಟಮ್ ಅಲ್ಲಿ ಸರ್ ನೆಕ್ಸ್ಟ್ ವ್ಯಾಲ್ಯೂಗೆ ಹೋಗೋದು. ಅಂದ್ರೆ ಡಿಜಿಟಲ್ ಅಲ್ಲಿ ಹೇಳೋದು ಅಂತಂದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಹೋದಂಗೆ ಯೂನಿಟ್ ಪ್ಲೇಸ್ ಇಂದ 10th ಪ್ಲೇಸ್ ಹೋಯ್ತು ಅಂತ ಅಂದ್ರೆ ಅದು 1 ರೋ ಕಂಪ್ಲೀಟ್ ಆಗಿ ಸೆಕೆಂಡ್ ಕೌಂಟ್ ಸ್ಟಾರ್ಟ್ ಆಯ್ತು ಅನ್ನೋಗೆ ಸರ್. ಕರೆಕ್ಟ್, ಯು ಆರ್ 100% ರೈಟ್ ಅಕಾರ್ಡಿಂಗ್ ಟು ದ ಮ್ಯಾಥಮೆಟಿಕಲ್ ನೋಟಿಫಿಕೇಶನ್. ಬಟ್ ಅಕಾರ್ಡಿಂಗ್ ಟು ಋತ, ಅಕಾರ್ಡಿಂಗ್ ಟು ದ ಕಾಸ್ಮಾಸ್, ವಾಟ್ ಇಟ್ ಡಿನೋಟ್ಸ್? ಹೇಳಿ ಪ್ರಫುಲ್ಲತ ಅವರು. ಆಡಿಂಗ್ ಇರ್ಬೋದಾ ಸರ್ ಎಲ್ಲದಕ್ಕೂ? ಅಂದ್ರೆ 10, 100 ಇವೆಲ್ಲ ಆಡ್ ಆಗುತ್ತೆ ಅಂದ್ರೆ ಮಲ್ಟಿಪಲ್ ಹಾಕೊಂಡು ಹೋಗುತ್ತಲ್ವಾ ಸರ್? ಓಕೆ, ಪೂರ್ಣ ಅಂತಲ್ಲ ಸರ್ ಅದು? ಪೂರ್ಣ ಸಂಖ್ಯೆ. ಹೌದು, ಪೂರ್ಣ. 10 ಡಿನೋಟ್ಸ್ ಪೂರ್ಣದಿಂದ 1 ಬಂದಿದೆ. ಅಂದರೆ 1 ಅನ್ನೋದನ್ನು ನಾವು ಮತ್ತೆ ಪೂರ್ಣಕ್ಕೆ ಸೇರಿಸಿ ಪುನಃ ಫ್ರ್ಯಾಕ್ಷನ್ಸ್ 11, 12, 13, 14 ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅಂದರೆ ವ್ಯಷ್ಟಿಯು ಸಮಷ್ಟಿಯಿಂದ ಬಂದಿದೆ ಅನ್ನೋ ಒಂದು ಅರ್ಥ. ನಾಸದಿಯ ಸೂಕ್ತದಲ್ಲಿ ನಾವೆಲ್ಲ ಏನು ನೋಡಿದ್ವಿ? ಇಲ್ಲ ಎನ್ನುವುದರಿಂದ ಇದೆ ಎನ್ನುವುದು ಬಂದಿದೆ. ನೆನಪಿದೆಯಾ ಎಲ್ರಿಗೂ? ನಾಸದಿಯ ಉಪನಿಷತ್, ನಾಸದಿಯ ಸೂಕ್ತವನ್ನು ನಾವು ಮಾತನಾಡಿದಾಗ ಇದೆಲ್ಲ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡ್ರೆ ನಮ್ಮ ಶಾಸ್ತ್ರಗಳು, ವೇದಗಳು ತಲೆಗೆ ಹೋಗೋದು. ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ಸುಮ್ಮನೆ ಏನೋ ಕತೆ, ಯಾವುದೋ ಫಿಲಮ್ ನೋಡ್ಕೊಂಬಂದಂಗೆ ಆಗುತ್ತೆ ನಾನು ಮಾತಾಡೋದು ಅಷ್ಟೇ. ನೀವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ನಾನು ಇಷ್ಟು ಡೀಪಾಗಿ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ಶಾಸ್ತ್ರಗಳು ಅಂದರೆ ಏನು, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು, ಮನುಷ್ಯ ಜನ್ಮ ಅಂದರೆ ಏನು, ತಿರಿಯಜ್ಞೋನಿ ಅಂದರೆ ಏನು, ಶಾಸ್ತ್ರವಿಹಿತವಾದ ಕರ್ಮ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಏನು. ನಾವು ಮಾಡೋದೇ ಮಾಡ್ತಾ ಇರ್ತೀವಿ. ಯಾವುದೋ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ಧ್ಯಾನವೋ, ಸ್ವಲ್ಪ ಹೊತ್ತು ಪೂಜೆಯೋ, ಸ್ವಲ್ಪ ಹೊತ್ತು ಒಳ್ಳೆತನವೋ, ಸ್ವಲ್ಪ ಹೊತ್ತು ಒಳ್ಳೆ ವಿಚಾರವೋ ಮಾಡ್ತೀವಿ. ಆದರೆ ಉಳಿದಿದ್ದ ಸಮಯದಲ್ಲಿ ನಾವು ಏನೇನೋ ಮಾಡ್ತೀವಿ. ಹಾಗಲ್ಲ, ಪ್ರತಿಯೊಂದು ಉಸಿರಾಡುವ ಕ್ಷಣವೂ ಕೂಡ ನಾವು ಶಾಸ್ತ್ರವಿಧಿತವಾಗಿರಬೇಕು. ಹಾಗಾಗಿ ನಾನು ಈ ವಿಚಾರ ಹೇಳ್ತಾ ಇದ್ದೇನೆ. ಅಂದರೆ ಪ್ರತಿಯೊಂದು ಉಸಿರಾಡುವ ಪ್ರತಿ ಉಸಿರಲ್ಲೂ ಕೂಡ ನಾವು ಶಾಸ್ತ್ರವಿಧಿತವಾಗಿ ಕೇವಲ ಪುಣ್ಯದ ಸಂಪಾದನೆಯಿಂದ ನಾವು ಇರಬೇಕು. ಕರ್ಮ ಮಾಡಲೇಬೇಕು. ಕರ್ಮ ಮಾಡದೆ ಇರಲಿಕ್ಕಾಗೋದಿಲ್ಲ. ಕರ್ಮ ಮಾಡಬೇಕು, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕಾಮದಿಂದ ಕೂಡಿರುವ ಕರ್ಮ ಬೇಡ, ಮತ್ತು ಪಾಪದಿಂದ ಕೂಡಿರುವ ಕರ್ಮ ಬೇಡ. ಆಗ ಏನಾಗುತ್ತೆ, ನಾವು ಜೀವಿಸುವ ಪ್ರತಿ ಕ್ಷಣವೂ ಒಂದು ಯಜ್ಞ.
ಅಂದರೆ ತಿಳಿದು ಮಾಡುತ್ತಿರುವಂತಹ ಕ್ರಿಯೆ. ಅರ್ಥ ಆಗ್ತಿದೆಯಾ? ಈ ವಾಯುಗಳು ಎಲ್ಲವನ್ನೂ ಸಮಾನ ಉದಾನ ವ್ಯಾನ ನಾವೆಲ್ಲ ಎಷ್ಟು 10 ವಾಯುಗಳನ್ನೆಲ್ಲ ಮಾತಾಡ್ತಿದ್ದೀವಿ. ಈ ವಾಯುಗಳು ಏನು ಡಿನೋಟ್ ಮಾಡ್ತಾ ಇವೆ? ನಮ್ಮ ಯಜ್ಞ. ಇದಕ್ಕೆ ನರಗಳು ಕೂಡ ಸಂಬಂಧಿಸಿರುತ್ತೆ. ಇದರಲ್ಲಿ ನಮ್ಮ ಪರ್ಸೆಪ್ಷನ್ಸ್ ಅಂದರೆ ನಮ್ಮ ಇಂದ್ರಿಯಗಳು, ಈ ಇಂದ್ರಿಯಗಳಿಂದ ನಮಗೆ ಬಾಹ್ಯ ಜಗತ್ತಿಗೆ ಕನೆಕ್ಷನ್, ಮತ್ತು ನಮ್ಮ ಇಂದ್ರಿಯಗಳಿಂದ ಫಂಕ್ಷನಾಲಿಟಿ ಕನೆಕ್ಷನ್, ಇವುಗಳೆಲ್ಲ ನಡುವೆ ಉಂಟಾಗುವುದು ಯಾವುದು? ನರಗಳ ಸಂವಹನದಿಂದ. ಹೀಗಾಗಿ ವೇದವು ಋಗ್ವೇದದಲ್ಲಿ ಕಿಲಮಂತ್ರದಲ್ಲಿ ಈ ಒಂದು ನರವನ್ನು, ಈ ಒಂದು ಜ್ಞಾನವನ್ನು ಅಂದರೆ ಈ ಸಂವಹನ ಪ್ರಕ್ರಿಯೆಯನ್ನು 3 ವಿಭಾಗಗಳಾಗಿ ಮಾಡುತ್ತೆ. ಯಾವುದು ಸುಮತಿಯವರೇ 3 ವಿಭಾಗಗಳು? ಸರ್ ಅದೇ ಶಿರವೇದ, ಯಜ್ಞವೇದ ಮತ್ತೆ ಇನ್ನೊಂದು ಓಕೆ. ಮೊದಲು ಜ್ಞಾನವೇದಿ, ನಂತರ ಯಜ್ಞವೇದಿ, ನಂತರ ಪ್ರಾಪಂಚಿಕ ವೇದಿ. ಈ 3 ವೇದಿಗಳು, 3 ಸಂವಹನ ಪ್ರಕ್ರಿಯೆಗಳು ನರಗಳಿಂದ ನಮ್ಮ ವಿಚಾರಗಳಿಗೆ, ಅಂತರಂಗಿಕ ಬಾಹ್ಯ ಜಗತ್ತಿಗೆ ಕನೆಕ್ಟ್ ಮಾಡ್ತವೆ. ಯಾವುದು ಮೊದಲು? ಜ್ಞಾನವೇದಿ. ನಮ್ಮ ಶಿರಭಾಗದಲ್ಲಿರುವ ಎಲ್ಲ ನರಗಳ ಪ್ರಕ್ರಿಯೆ ಮಿದುಳನ್ನು ಸೇರಿ ಇಲ್ಲಿ ಜ್ಞಾನ, ಪ್ರಜ್ಞೆ, ಪೃಥಕ್ ಜ್ಞಾನ ಅಂದರೆ ವಾಟ್ ಐ ಫೀಲ್, ಐ ಎಕ್ಸಿಸ್ಟ್ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಪ್ರಧಾನವಾಗಿ ಇಟ್ಟುಕೊಂಡು, ನಾನತ್ವವನ್ನು ಇಟ್ಟುಕೊಂಡು, ನಾನು ಮತ್ತು ಪ್ರಪಂಚ, ನಾನು ಮತ್ತು ಬಾಹ್ಯ ಪ್ರಪಂಚ, ನಾನು ಮತ್ತು ನನ್ನ ಅಂತರಂಗಿಕ ಪ್ರಪಂಚ, ಈ ರೀತಿ 3 ರೀತಿಯಾಗಿ ವಿಭಾಗಗೊಳ್ಳುತ್ತೆ. ಏನು? ನಾನು ಮತ್ತು ಬಾಹ್ಯ ಪ್ರಪಂಚ, ನಾನು ಮತ್ತು ನನ್ನ ಅಂತರಂಗಿಕ ಪ್ರಪಂಚ, ನಾನು ಮತ್ತು ನನ್ನ ಎಕ್ಸಿಸ್ಟೆನ್ಸ್. ಈ ಒಂದು ವಿಚಾರಗಳಲ್ಲಿ ಪ್ರಧಾನವಾಗಿ ಬರುತ್ತೆ. ಆಗ ಏನಾಗುತ್ತೆ? ನಮ್ಮ ಜ್ಞಾನವೇದಿ ಅಂದರೆ ನಮ್ಮ ಶಿರಭಾಗ ಅಂದರೆ ನಮ್ಮ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿರುವ ಸಕಲ ನರಗಳ ಕ್ರಿಯೆಗಳು ಈ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ತಮ್ಮ ಕಾರ್ಯವನ್ನು, ತಮ್ಮ ಸಂವಹನ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತವೆ. ನಂತರ ಕುತ್ತಿಗೆಯಿಂದ ಕೆಳಭಾಗ ನಮ್ಮ 2 ಹಸ್ತಗಳು, ಕೈನ 2 ಹಸ್ತಗಳು ಮತ್ತು ಪಾದದ 2 ಪಾದಗಳನ್ನು ಬಿಟ್ಟು ಇನ್ನು ಉಳಿದ ಭಾಗವು ಯಜ್ಞವೇದಿ. ಅಂದರೆ ತಿಳಿದು ಈ ಒಂದು ಜ್ಞಾನವೇದಿಯಲ್ಲಿ ಇರುವಂತಹ ತಿಳುವಳಿಕೆಯ ಪ್ರಕಾರದಲ್ಲಿ ನಡೆಸುವಂತಹ ಕ್ರಿಯೆ ಯಾವುದು? ಕುತ್ತಿಗೆಯಿಂದ ಕೆಳಭಾಗ, ಅದು ಯಜ್ಞವೇದಿ. ಅದರಲ್ಲಿ ಮತ್ತೆ ಬಾಹ್ಯ ಮತ್ತು ಅಂತರಂಗ ಅಂಗಾಂಗಗಳು, ಅದನ್ನೇ ಇನ್ನರ್ ಇಂಟೆಲಿಜೆನ್ಸ್ ಅಂತ ನಾವು ಕರ್ಕೋಬಹುದು, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಅಂತಲೂ ಕರ್ಕೋಬಹುದು. ಈ ಒಂದು ಯಜ್ಞವೇದಿ ನಾವು ತಿನ್ನಿದ್ದು ಆಹಾರ ಡೈಜೆಸ್ಟ್ ಆಗೋದಾಗಲಿ, ದೀಸುದಟ್ಟು ಎಲ್ಲವೂ ನಡೆಯುತ್ತೆ. ನಂತರ ನಮ್ಮಲ್ಲಿ ಇರುವುದು ಪ್ರಾಪಂಚಿಕ ವೇದಿ. ನಮ್ಮ ಈ 2 ಹಸ್ತಗಳು, 2 ಪಾದಗಳಿಂದ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇದು ಪ್ರಾಪಂಚಿಕ ವೇದಿ. ಇಲ್ಲಿ ನಾವು ಮೆಡಿಕಲಿ ನೋಡಿದಾಗ ಕೋಮಾ ಹೋಗಿರೋರು ಕ್ರಮೇಣ ಯಾಕೆ ಸತ್ತು ಹೋಗ್ತಾರೆ ಅಂತಂದರೆ, ಅವರಿಗೆ ಕೊಡುವಂಥ ಆಹಾರ ಅಂದರೆ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿ ಎಲ್ಲವೂ ಕೊಡ್ತಾ ಇರ್ತಾರೆ, ಫುಡ್ಡು ಕೂಡ ಕೊಡ್ತಾ ಇರ್ತಾರೆ. ಎಲ್ಲ ಆದರೂ ಕೂಡ ಏನಾಗುತ್ತೆ? ಈ ಜ್ಞಾನವೇದಿ ಅನ್ನೋದು ಈ ಒಂದು ಯಜ್ಞವೇದಿಯ ಸಂಪರ್ಕವನ್ನು ಕಳೆದುಕೊಳ್ಳುವ ಕಾರಣದಿಂದಾಗಿ ಏನಾಗುತ್ತೆ? ಕೋಮಾದಲ್ಲಿ ಇರುವ ವ್ಯಕ್ತಿಗಳಿಗೆ ಅದು ಆಹಾರ ಅಂಗಾಂಗಗಳಿಗೆ ಎಲ್ಲದಕ್ಕೂ ಹೋಗುತ್ತೆ, ಆದರೆ ರಸ ಉತ್ಪಾದನೆ ಆಗುತ್ತೆ. ಆದರೆ ಅದರಲ್ಲಿರುವ ಸತ್ವ ಅಂತ ನಾವೇನು ಕರಿತೀವಿ, ನಾವು ಏನೇ ಮಾಡುವ ವಿಚಾರದ, ಕರ್ಮದ, ಆಹಾರದ, ವಿಹಾರದ ಎಲ್ಲ ವಿಚಾರದ ಸತ್ವ ಏನಿದೆ, ಆ ಸತ್ವ ಅನ್ನೋದು ಜ್ಞಾನವೇದಿಯಿಂದ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಜೀವನ ಮುಂದಕ್ಕೆ ಹೋಗುತ್ತೆ. ಇನ್ನು ಉಳಿದಂತಹ ರಸಗಳು ಮತ್ತು ಅಂದರೆ ಅದರಲ್ಲಿ ಸ್ಥೂಲ ಸೂಕ್ಷ್ಮ ಎಲ್ಲವೂ ಕೂಡ ವಿಸರ್ಜನೆಯಲ್ಲಿ ಹೊರಟೋಗ್ತಾ ಇರುತ್ತೆ. ಅದರ ಸಾರ ಮಾತ್ರ ನಮ್ಮ
ದೇಹಕ್ಕೆ ಗ್ರಹಿಕೆ ಆಗುತ್ತೆ. ಕೋಮಾದಲ್ಲಿ, ಐಸಿಯುನಲ್ಲಿ ಕೋಮಾದಲ್ಲಿರೋ ವ್ಯಕ್ತಿಗಳು ಬಹಳ ಜನ ಯಾಕೆ ಬದುಕೋದಿಲ್ಲ ಅಂತಂದರೆ ಈ ಯಜ್ಞವೇದಿಯ ಕಾರ್ಯವನ್ನು ನಿರ್ವಹಿಸುವಂತಹ ಜ್ಞಾನವೇದಿಯ ನರಗಳಲ್ಲಿ ಉಂಟಾದ ತೊಂದರೆಯಿಂದ ಈ ಯಜ್ಞವೇದಿ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಇನ್ನು ಪ್ರಪಂಚವೇದಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ರೀತಿಯಾಗಿ ನಾವು ಕರ್ಮಗಳನ್ನು ಮಾಡಬೇಕಾಗತ್ತೆ. ಈ ಎಲ್ಲವೂ ಕೂಡ ನಮ್ಮ ಶಾಸ್ತ್ರಗಳು ಈ ಎಲ್ಲ ವಿಚಾರಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇವೆ. ಒಂದು ನಿಮಿಷ. ಈಗ ಇದರ ಕುರಿತಾಗಿ ಯಾರ್ಯಾವುದು ಪ್ರಶ್ನೆ ಇದೆಯಾ ಅಥವಾ ಮುಂದಕ್ಕೆ ಹೋಗಲ್ಲ? ಯಜ್ಞವೇದಿ ಶಿರವೇದಿ ಎರಡು ಒಂದೇನಾ? ಜ್ಞಾನವೇದಿ, ಶಿರವೇದಿ ಅಂದರೆ ಜ್ಞಾನವೇದಿ ಅಂತ, ಯಜ್ಞವೇದಿ ಅಂತಂದರೆ ನಮ್ಮ ಕುತ್ತಿಗೆ ಭಾಗದಿಂದ ಕೆಳಭಾಗ. ಅಂದರೆ ನಮ್ಮ ಶಿರದಲ್ಲಿ, ಮೆದುಳಿನಲ್ಲಿ ಇರುವಂತಹ ಜ್ಞಾನದ ಸಂಗ್ರಹದಿಂದ ಶಿರದಿಂದ ಕೆಳಗಡೆ ಇರುವ ಸಕಲವು ತಮ್ಮ ಕೆಲಸವನ್ನು ಮಾಡುತ್ತೆ. ಅಲ್ಲಿರುವ ತಿಳುವಳಿಕೆಯ ಪ್ರಕಾರದಲ್ಲಿ ಈಗ ನೀವು ಕೈ ಎತ್ತಬೇಕು ಅಂದರೆ ನೀವು ಅನ್ಕೋತೀರಾ, ಕೈ ಎತ್ತೀರಾ. ನಡಿಬೇಕು ಅಂದರೆ ಈಗ ನೀವು ಕೇಳಿಸ್ಕೋಬೇಕು ಅಂತಂದರೆ, ಈಗ ನಾವು ಪಾಠ ಮಾಡ್ತಾ ಇದ್ದೀವಿ, ಕೇಳಿಸ್ಕೊತಿದ್ದೀರಾ. ಹೇಗೆ ಕೇಳಿಸ್ಕೊತಾ ಇದ್ದೀರಾ? ಅದು ಜ್ಞಾನವೇದಿಯಿಂದ ಬಂದ ಒಂದು ತಿಳುವಳಿಕೆಯಿಂದ ಈ ಕಾರ್ಯವು ನಿಮ್ಮಲ್ಲಿ ನಡೀತಾ ಇದೆ. ಈ ರೀತಿಯಾಗಿ ಓಕೆ, ಜ್ಞಾನವೇದಿಯಿಂದ ಯಜ್ಞವೇದಿ ಮತ್ತು ಪ್ರಾಪಂಚಿಕ ವೇದಿಯ ಸಂವಹನಗಳು ಕೇಳಿಕಿರ್ತೀವ್ರೆ. ಸರ್ ಇದು ಈಗ ಹೇಳ್ತಿದ್ದೀರಲ್ಲ ಸರ್, ಇದು ಮತ್ತೆ ಇದು ಬಯಾಲಜಿ, ಇದು ನ್ಯೂರೋ ಸೈನ್ಸ್ ಆಗ್ಲಿ, ಈ ನಮ್ಮ ಇದು MBBS ಓದ್ತಿರ್ತಾರಲ್ಲ ಒಂದೊಂದು ಇದ್ರ ಬಗ್ಗೆನು, ಅದು ಇದು ಎಲ್ಲ ಒಳಗೊಂಡಿದ್ಯಾ ಸರ್? ಇದರಿಂದನೇ ಆ ವಿಜ್ಞಾನಗಳು ಬಂದಿರೋದು. ಆದರೆ ನಾನು ಹೇಳುತ್ತಿರೋದು ಅದರಲ್ಲಿ ಒಳಗೊಂಡಿಲ್ಲ. ಅಂದರೆ ಅದರಲ್ಲಿ ಆ ರೀತಿಯಾಗಿ ಸ್ಟಡಿ ಮಾಡಲ್ಲ, ಅವರು ಬೇರೆ ರೀತಿಯಾಗಿ ಸ್ಟಡಿ ಮಾಡ್ತಾರೆ. ಬಿಕಾಸ್ ದೇ ವಿಲ್ ಕನ್ಸಿಡರ್ ಬ್ರೈನ್ ಆಸ್ ದಿ ಅಲ್ಟಿಮೇಟ್ ಆ್ಯಂಡ್ ದಿ ಸೋರ್ಸ್ ಆಫ್ ಮೈಂಡ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅಂತ ಅಂದ್ಕೊಂಡಿದ್ದಾರೆ. ಹಾಗಲ್ಲ, ಅದು ವೇದದಲ್ಲಿ ಬೇರೆ ಥರ ಹೇಳುತ್ತೆ. ಹಾಗಾಗಿ ನಾವು ಮಾಡಿರುವ ಉತ್ಕರ್ಷಣಂ ಎನ್ನುವಂತಹ ವಿಚಾರದಲ್ಲಿ ಆ ಒಂದು 42 ಮಂತ್ರಗಳನ್ನು ಕೂಡ ನಾವು ಸೇರಿಸಿದ್ದೇವೆ. ಅದನ್ನು ಈಗ ವರ್ಕ್ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ನಾವು ಇಲ್ಲಿ ಉಂಟು ಆ ಒಂದು ಚಿಕಿತ್ಸೆಯ ರೂಪದಲ್ಲಿ ಅಥವಾ ಸಂಸ್ಕಾರ ರೂಪದಲ್ಲಿ ಅದನ್ನು ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೇವೆ. ಆ 42 ಕಿಲ ಮಂತ್ರಗಳು, ಅದನ್ನು ರಿಸರ್ಚ್ ಮಾಡ್ಕೊಂಡಿರೋ ಮಂತ್ರಗಳು. ಅದು ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ ಸದ್ಯಕ್ಕೆ, ಅದೆಲ್ಲೂ ಇಲ್ಲ. ನಾನು ಬೇರೆ ಕಡೆಯಿಂದ ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾವೀಗ ಉತ್ಕರ್ಷಣಮಲ್ಲಿ ಜೊಮೆಟ್ರಿಕಲ್ ಪ್ರೊಜೆಕ್ಷನ್, ಲಿಕ್ವಿಡ್ ಫ್ಲೋ, ಏರ್ ಫ್ಲೋ ಆ್ಯಂಡ್ ನರ್ವ್ ಕಮ್ಯುನಿಕೇಷನ್, ಈ 4ರಲ್ಲಿ ಯಾವುದೇ ರೀತಿಯಾದ ಕರ್ಮವಿದಿತ ಅಂದರೆ ಪಾಪ ಕರ್ಮಗಳಿಂದ ನರಕ ಮತ್ತು ಸ್ವರ್ಗ. ಈಗ ಈ ನರಕ ಮತ್ತು ಸ್ವರ್ಗ ಇವುಗಳಿಂದ ಉಂಟಾಗುವಂತಹ ನೋವುಗಳು, ಹಿಂಸೆಗಳು, ಸುಖಗಳು ಮತ್ತು ಏಲ್ಮೆಂಟ್ಸ್ಗಳು, ರೋಗಗಳು, ಇದೆಲ್ಲದನ್ನು ಹೋಗಲಾಡಿಸೋಕ್ಕೆ ಈ 4 ಡೈಮೆನ್ಷನ್ದ ನಾವು ಟ್ರೀಟ್ಮೆಂಟನ್ನು ಅಥವಾ ಸಂಸ್ಕಾರವನ್ನು ಕೊಡ್ತಾ ಇದ್ದೇವೆ. ಓಕೆ, ಇಲ್ಲಿ ಇದರಲ್ಲಿ ಏನಾರೋ ಡೌಟ್ ಇದೆಯಾ ನಿಮಗೆ? ಇಲ್ಲ ಸರ್, ಇಲ್ಲ. ಓಕೆ, ಇದರಲ್ಲಿ ನಾವು ಈಗ ಏನು ನೋಡಿದ್ವಿ? ಪುಣ್ಯದಿಂದ ಸ್ವರ್ಗಕ್ಕೆ, ಪಾಪದಿಂದ ನರಕಕ್ಕೆ. ಪಾಪ ಪುಣ್ಯ ಎರಡರ ಮಿಶ್ರಣದಿಂದ ಮನುಷ್ಯ ಲೋಕಕ್ಕೆ ಅಂತ ನಾವು ಈ ಒಂದು ಋಷಿ ಹೇಳ್ತಾ ಇದ್ದಾರೆ. ಅವರಷ್ಟೇ ಹೇಳ್ತಾ ಇದ್ದಾರೆ. ಅಂದರೆ ಇದು ಉದಾನವಾಯು ಕೇರ್ ತಗೊಳತ್ತೆ. ಅಂದರೆ ಉದಾನವಾಯು ಇಸ್ ನಥಿಂಗ್ ಬಟ್ ದ ಮೆಮೊರಿ ಆಫ್ ಅವರ್ ಕರ್ಮಿಕ್ ಆಸ್ಪೆಕ್ಟ್ಸ್. ಓಕೆ, ಇಲ್ಲಿ ಈಗ ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು ಹೇಳಿ ಆನಂದ್ ಅವರೇ. ಎಲ್ಲರೂ ಮಾತಾಡಬೇಕು ದಯವಿಟ್ಟು. ಲಕ್ಷ್ಮೀ ಅವರು ಸರ್, ಇದು ಸ್ವರ್ಗ ಅಂದ್ರೆ ಆಲ್ ಗುಡ್ ಥಿಂಗ್ಸ್, ಒಳ್ಳೇದನ್ನೆಲ್ಲ ಸ್ವರ್ಗ. ಅಂದ್ರೆ ಯಾವ್ದು ಅದು ನರಕ. ಏನ್ ಹೇಳಿ? ನರಕ ಅಂದ್ರೆ ಯಾವ್ದು ಒಳ್ಳೇದಲ್ಲ ಅದು ನರಕ. ಓಕೆ, ಮತ್ತೆ ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದೆಲ್ಲ ಕೇಳಿಲ್ವೇ ಪದಗಳನ್ನ? ಸ್ವರ್ಗ ನರಕ. ಆದರೂ ಭಾರತೀಯರಾಗಿ ನಾವು ಪ್ರತಿ ಕ್ಷಣದಲ್ಲೂ ಸ್ವರ್ಗ ನರಕಗಳ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಂದ್ರೆ ಏನು? ಸ್ವರ್ಗ ನರಕ ಅನ್ನೋದು 2 ಪ್ಲೇಸ್ ಅಲ್ಲ. ಸ್ವರ್ಗ ಅಂದರೆ ಸ್ವಯಾರ್ಜಿತ ಗತಿ. ಸ್ವರ್ಗ ಅಂದರೆ ಏನು? ಸ್ವಯಂ ಅರ್ಜಿಸಿದ ಗತಿ, ಅಂದರೆ ನಾವೇ ಗಳಿಸಿದಂತಹ ಗತಿ. ಗತಿ ಅಂದರೆ ಏನು? ದ ಗೋಲ್.
ನಾವು ಯಾವ ಗತಿ, ನಮ್ಗೆ ಏನು ಗತಿನಪ್ಪ ಮುಂದೆ ಅಂದರೆ ಏನು, ನಾವು ಯಾವುದೋ ಒಂದು ಟಾರ್ಗೆಟ್ ತಲುಪಬೇಕು. ನಾವು ಯಾವ ವೆಲಾಸಿಟಿ ಆಕ್ಸಿಲರೇಷನಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ಅಲ್ಲಿಗೆ ತಲುಪ್ತೇವೆ. ಈಗ ಮೈಸೂರು ಹೋಗಬೇಕು ಬೆಂಗಳೂರಿಂದ ಅಂತಂದರೆ ಅದಕ್ಕೆ ಒಂದು ಇಷ್ಟು, ಈಗ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಇಷ್ಟು ಗಂಟೆ ನಾವು ತಲುಪ್ಬೋದು, 100 ಕಿಲೋಮೀಟರ್ ಸ್ಪೀಡಲ್ಲಿ ಇಷ್ಟು ಗಂಟೆ ತಲುಪ್ಬೋದು. ಆ ರೀತಿ ನಮ್ಮ ಗತಿಯನ್ನು ನಿರ್ಧರಿಸುತ್ತೆ. ಆ ರೀತಿಯಾಗಿ ನಾವೇ ಶಾಸ್ತ್ರವನ್ನು ಅನುಸರಿಸಿ ಮಾಡಿದ ಕರ್ಮದಿಂದ ಏನು ಹೇಳಿ, ಇದು 2 ಫ್ರೂಟನ್ನು ಆ ಒಂದು ಗ್ರೇಟ್ ಪ್ರಿನ್ಸಿಪಲ್, ಮಹತ್ ಪ್ರಿನ್ಸಿಪಲ್ ಇಟ್ಟಿದೆ. ಏನು, ನಾವೇ ಅರ್ಜಿಸಿದ ಗತಿ, ನಾವು ಸರಿಯಾಗಿ ಆ ಒಂದು ಋತವು ಹೇಳಿರುವಂತಹ ನಿಯಮ ಮತ್ತು ಯಮ, ಹೊರಗಿನ ವರ್ತನೆ, ಬಾಹ್ಯ ವರ್ತನೆ, ಶ್ರುತಿ ಸ್ಮೃತಿ ಸೌಹಾರ್ದ ಸದಾಚಾರದಲ್ಲಿ ನಡೆದಾಗ, ಸಹಬಾಳ್ವೆಯಲ್ಲಿ ನಡೆದಾಗ ನಮಗೆ ಬೇಕಾದಂತಹ ಇಷ್ಟಗಳಿಗೆ ತಲುಪುವಂತಹ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ವಿತ್ ದ ರೋಡ್ ಸಿಗುವುದೇ ಸ್ವರ್ಗ. ನರಕ ಅಂದರೆ ಏನು ಅಂದರೆ ಪಾಪ ಕರ್ಮಗಳನ್ನು ಮಾಡಿ, ಅಂದರೆ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋದಾಗ, ಅಂದರೆ ಋತಕ್ಕೆ ವಿರುದ್ಧವಾಗಿ ನಡೆದಾಗ, ನಮ್ಮ ಅಂತರಂಗಿಕ ವರ್ತನೆಗಳು, ಬಾಹ್ಯದ ವರ್ತನೆಗಳು ಹೋದಾಗ ಅದು ಪುನಃ ಈ ನಮ್ಮ ನರಕ, ಮನುಷ್ಯಂಗೆ ಏನಂತಾರೆ ನರ ಅಂತಲೂ ಕೇಳಿರಬೇಕು ನೀವು. ಮತ್ತು ಕೃಷ್ಣ ಅರ್ಜುನ ನರ ಮತ್ತು ನಾರಾಯಣ ಅಂತಲೂ ಕರಿತೀವಿ. ಅಂದರೆ ಪುನಃ ಈ ಒಂದು ನರಗಳ ವಿಚಾರದಲ್ಲಿ ಸಂಬಂಧಿಸಿ ನರಗಳ ಸುಖ ದುಃಖಕ್ಕೆ ನಮ್ಮನ್ನು ಮತ್ತೆ ತಳ್ಳುವುದೇ ನರಕ. ಈಗ ನಾವೆಲ್ಲವೂ ಇರೋದೇನು, ನಮ್ಮಲ್ಲಿ ಸ್ವರ್ಗವೂ ಇದೆ, ನರಕವೂ ಇದೆ. ಅಂದರೆ ನರಗಳು ಉತ್ಪನ್ನ ಮಾಡುವಂತಹ ಸಂವೇದನೆಗಳಿಗೆ ನಾವು ನೋವು ನಲಿವುಗಳನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಹಾಕಿಕೊಂಡ ಗುರಿಗಳನ್ನು ಕೂಡ ತಲುಪುತ್ತಾ ಇದ್ದೀವಿ. ಎರಡೂ ಕೂಡ ನಡೀತಾ ಇದೆ ನಮ್ಮ ಈಗ ಮನುಷ್ಯ ಲೋಕದಲ್ಲಿ. ಆದರೆ ಕೇವಲ ಸ್ವರ್ಗಲೋಕ ಅಂದರೆ ಅಲ್ಲಿ ನರಕ್ಕೆ ಸಂಬಂಧಪಟ್ಟಿದ್ದು ಸುಖ ಸಂತೋಷಗಳಿರೋದಿಲ್ಲ, ಕಣ್ಣುಗಳನ್ನು ಕೂಡ ನಾವು ಮಿಡುಕಿಸೋದಿಲ್ಲ. ಅನಿಮೇಷತೆ ಅಂತ ನಾವು ವೇದಗಳಲ್ಲಿ ತಿಳ್ಕೋಬಹುದು. ನಿಮೇಷ ಅಂದರೆ ಒಂದು ಕಣ್ಣನ್ನು ಮುಚ್ಚಿ ತೆಗೆಯುವಂತಹದ್ದು, ಅನಿಮೇಷ ಅಂದರೆ ಕಣ್ಣನ್ನು ರೆಪ್ಪೆಯನ್ನೇ ಆಡಿಸದೆ ಇರುವಂತಕ್ಕದ್ದು. ಆ ರೀತಿಯಾಗಿ ನಮ್ಮ ಕಣ್ಣು ರೆಪ್ಪೆಗಳನ್ನು ಕೂಡ ಆಡಿಸದೆ ನಮ್ಮ ಗುರಿಯ ಕಡೆಗೆ ನಮ್ಮದೇ ಆದ ಒಂದು ವೆಲಾಸಿಟಿ, ನಮ್ಮದೇ ಆದ ಒಂದು ಆಕ್ಸಿಲರೇಷನ್ನಿಂದ ನಾವೇ ಮಾಡಿಕೊಂಡ ದಾರಿಯಿಂದ ಅಲ್ಲಿಗೆ ತಲುಪುವುದು, ಕೇವಲ ಅಷ್ಟೇ ಜೀವನವಾಗುವುದನ್ನು ಪುಣ್ಯಲೋಕ, ಸ್ವರ್ಗಲೋಕ ಅಂತ ಕರೀತಾರೆ. ಆದರೆ ನಾವು ಅಂದುಕೊಂಡಂತೆ ನಡೆಯೋಕ್ಕಾಗದೆ ಕೇವಲ ನಮ್ಮ ಇನ್ಸ್ಟಿಂಕ್ಟ್ಗಳ ಮೇಲೆ, ಕೇವಲ ನಮ್ಮ ಆ ಒಂದು ನರಗಳು ಸಂವಹನದ ಮೇಲೆ ಜೀವನ ಮಾಡುವಂಥದ್ದು ನರಕ. ಅಂದರೆ ನಮ್ಮ ಒಟ್ಟು ಈ ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಭೂ ಭುವಃ ಸ್ವಃ ಜನಃ ತಪಃ ಸತ್ಯಂ. ಇದರ ಭೂಮಿನೂ ಸೇರಿ ಮೇಲೆ 6 ಲೋಕ ಇದೆ. ಅತಳ ವಿತಳ ಸುತಳ ರಸತಳ ಮಹಾತಳ ತಳಾತಳ ಪಾತಾಳ ಅಂತ ಕೆಳಗಡೆ 7 ಲೋಕಗಳಿದೆ. ಕೆಳಗಡೆ ನಮ್ಮಿಂದ ಕೆಳಗಡೆ ಇರುವ ಲೋಕಗಳೆಲ್ಲವೂ ನರಕ, ನಮ್ಮಿಂದ ಮೇಲುಗಡೆ ಇರುವ ಲೋಕಗಳೆಲ್ಲವೂ ಸ್ವರ್ಗ. ಅಂದರೆ ಅರ್ಥ ಏನು, ಆ ಲೋಕ ಸ್ವರ್ಗ ಅನ್ನೋದೇ ಒಂದು ಲೋಕ ಅಲ್ಲ, ಸ್ವಯಾರ್ಜಿತ ಗತಿಯಿಂದ ಜೀವನವನ್ನು ಸಂಪೂರ್ಣವಾಗಿ ಮಾಡಲಾಗುತ್ತೆ ಎಂದರೆ ನಾವು ಮನುಷ್ಯರಿಂದ ಮುಂದಕ್ಕೆ ವಿಕಾಸ ಹೊಂದಿದ್ದೇವೆ ಎಂದು ಅರ್ಥ. ಇಲ್ಲಪ್ಪ ನಾವು ಕೇವಲ ನರಗಳ, ಈಗ ಹುಲಿ, ಸಿಂಹ, ಮರ, ಮಾನ್ಮರ, ಈ ಥರ ಎಲ್ಲ ವಿಚಾರಗಳು ಏನಿವೆ, ಭೂತ ಪ್ರೇತ ಪಿಶಾಚ ಎಲ್ಲ ಏನಿದೆ, ಮಣ್ಣು ಕಲ್ಲು ಎಲ್ಲ ಏನಿದೆ, ಅವು ನರಕ. ಅಂದರೆ ಅವುಗಳು ಕೇವಲ ಆ ಒಂದು ನರಗಳ ಸಂವೇದನೆಯಿಂದ, ಅಂದರೆ ನರಗಳಲ್ಲಿ ಇದೆ ಅಂತಲ್ಲ, ಅವುಗಳ ಇರುವ ಒಂದು ಪ್ರಜ್ಞೆಯ ಅಂಶವಾಗಿ ಮಾತ್ರ ನಡೆಯುವಂಥದ್ದು. ಹಾಗಾಗಿ ವೇದದಲ್ಲಿ ಏನು ಹೇಳ್ತಾರೆ, ಮನುಷ್ಯನಿಂದ ಕೆಳಗಡೆ ಇರುವ 7 ಲೋಕಗಳು, ಅಂದರೆ ಅತಳದಿಂದ ಪಾತಾಳದ ತನಕ ಇರುವ ಲೋಕಗಳು ಎಲ್ಲವೂ ಭಗವಂತನಿಂದ ಮಾನಿಟರ್ ಮಾಡಲ್ಪಡ್ತದೆ. ಅಂದರೆ ಪರಮ ಆತ್ಮತೆಯಿಂದ, ಅಂದರೆ ಅವುಗಳ ಥಾಟ್ಸ್ ಅನ್ನೋದು, ಮೂಮೆಂಟ್ ಅನ್ನೋದು, ಅದು ಪರಮಾತ್ಮ, ಅಂದರೆ ಅದು ಅಲ್ಟಿಮೇಟಮ್, ವೃತ ಅನ್ನೋದು ಡಿಫೈನ್ ಮಾಡ್ತಾ ಹೋಗುತ್ತೆ, ಸ್ವಂತಿಕೆ ಇರೋದಿಲ್ಲ. ಆದರೆ ಈ ಮನುಷ್ಯ ಏನಾಗುತ್ತೆ ಅಂತಂದರೆ, ಪರಮ ಆತ್ಮ ಅನ್ನೋದು ಬುದ್ಧಿವಂತಿಕೆಯನ್ನು ಕೊಟ್ಟು, ಬಿಕಾಸ್ ಆಫ್ ನಮ್ಮ ಕೆಲವು ಪರಿಪೂರ್ಣತೆಯಿಂದ ನಾವು ಗಳಿಸಿದ ಗತಿ, ಅಂದರೆ ನಾವು ಈಗ ಗಳಿಸಿದ
ಸ್ವಯಂ ಅರ್ಜಿಸಿದ ಗತಿಯಿಂದ ನಾವು ಮನುಷ್ಯ ಲೋಕಕ್ಕೆ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಪರಮಾತ್ಮ ನಮ್ಮನ್ನು ಫ್ರೀ ಬಿಟ್ಟಿದ್ದಾನೆ ಅಂದರೆ ಅಥವಾ ಬಿಟ್ಟಿದೆ ಅಂದರೆ ನಮಗೆ ಯಮ ನಿಯಮಗಳನ್ನು ಕೊಟ್ಟು ಫಾಲೋ ಮಾಡು ಅಥವಾ ಬಿಡುವ ಸ್ವತಂತ್ರ ಕೊಟ್ಟಿದೆ. ಆದರೆ ಅತಳದಿಂದ ಪಾತಾಳ ತನಕ ಆ ಸ್ವಾತಂತ್ರ್ಯವಿಲ್ಲ. ಅವುಗಳು ಕೇವಲ ಹಾಗೆ ಬದುಕಬೇಕಾಗಿದೆ. ಇನ್ನು ಪುಣ್ಯಲೋಕವಾದ ಭುವಃ ಸುವಃ ಜನಃ ತಪಃ ಸತ್ಯಂ ಈ ಲೋಕಗಳಲ್ಲಿ ಕೇವಲ ಸ್ವಯಾರ್ಜಿಸಿದ ಗತಿ ಇರುತ್ತೆ. ನರಗಳಿಂದ ನಾವು ಈಗ ಅನುಭವಿಸುತ್ತಿರುವ ಸುಖ ದುಃಖ ನೋವು ನಿಲುವುಗಳು ಇರೋದಿಲ್ಲ ಅನ್ನೋದು ಈ ಒಂದು ಶಾಸ್ತ್ರದಿಂದ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಈ ಎಲ್ಲ ಒಂದು ನಮ್ಮ ಪ್ರಯಾಣ ಏನಾಗಿದೆ ಅಂದರೆ ನಮ್ಮ ಈ ಒಂದು ಮೇಲಕ್ಕೆ ಕೆಳಕ್ಕೆ ಲೋಕಗಳು ಮನುಷ್ಯ ಇದೆಲ್ಲವುದನ್ನು ಉದಾನವಾಯು ಅನ್ನೋದು ನಿರ್ಧಾರ ಮಾಡುತ್ತೆ ಅನ್ನೋದು ಇಲ್ಲಿಯ ವಿಚಾರ. ಕೇಳಿಕಿರ್ತೀವಿ ಸರ್. ಇದನ್ನ ಶಿಕ್ಷಾವಲ್ಲಿಯಲ್ಲಿ 9ನೇ ಅನುವಾಕದಲ್ಲಿ ಹೇಳಿದ್ರಿ ಸರ್ ನೀವು, ಸ್ವರ್ಗ ಪುಣ್ಯ ಅನ್ನೋದು, ಸ್ವರ್ಗ ಪುಣ್ಯ ಮತ್ತೆ ನರಕ ಅನ್ನೋದು. ಸರ್ ಇದು ಸ್ವಯಾರ್ಜಿತ ಅಂದ್ರೆ ಈಗ ನಾವು ತಿಳಿದ್ ಮಾಡೋದು ಅನ್ನೋದು ಅಂದ್ರೆ ಆ ಜ್ಞಾನ ನಮ್ಗೆ ಇರ್ಬೇಕಲ್ಲ ಸರ್. ಎಷ್ಟೋ ಇದಕ್ಕೆ ನಮ್ಗೆ ಆ ಮನುಷ್ಯ ಜನ್ಮದಲ್ಲಿ ಆಗಿರಲ್ಲ ಸರ್ ಎಲ್ಲಾ ಇದ್ರಲ್ಲಿ ಮಾಡೋದು ಅಂತ. ಅದಕ್ಕೋಸ್ಕರನೇ ಶಾಸ್ತ್ರವನ್ನ ಫಾಲೋ ಮಾಡಿ, ವೇದವನ್ನ ತಿಳಿಯಿರಿ, ಸ್ಮೃತಿಯನ್ನ ತಿಳಿಯಿರಿ, ಸದಾಚಾರದಲ್ಲಿ ತೊಡಗಿ, ಸಹಬಾಳ್ವೆಯಲ್ಲಿ ಇರಿ, ಯಾರಿಗೂ ನೋವುಂಟು ಮಾಡಬೇಡಿ, ಯಮ ನಿಯಮಗಳನ್ನು ಅನುಸರಿಸಿರಿ. ಇಷ್ಟನ್ನ ಮಾಡಿದಾಗ ಏನಾಗುತ್ತೆ, ಜ್ಞಾನ ಅನ್ನೋದು ಬಂದೇ ಬರುತ್ತೆ. ಕೀರ್ತಿಯವರೇ ಸರ್ ಕೆಲವೊಂದ್ಸರ್ತಿ ಇದು ನರಕ ಅನ್ನೋದು ನನಗೆ ಇಚ್ಛೆ ಇಲ್ಲದ್ದು ಅಂತ ಹೇಳ್ತೀರಲ್ಲ ಸರ್, ಅದು ಕೆಲವೊಂದ್ಸರ್ತಿ ನಾವು ನೋಯಿಂಗ್ಲಿನೂ ಮಾಡಿದಾಗ ಅದು ನರಕ ಅಂತ ಕನ್ಸಿಡರ್ ಆಗುತ್ತೆ ಸರ್. ಅದರ ಫಲ ಅಂದ್ರೆ ಯಮ ನಿಯಮಗಳಿಗೆ ನಾವು ಅನುಸಾರವಾಗಿ ಶಾಸ್ತ್ರ ಅಂದ್ರೆ ಶಾಸನ, ಋತದ ಶಾಸನವನ್ನು ಮೀರಿ ನಮಗಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಅದರ ಫಲದ ರೂಪದಲ್ಲಿ ನರಕ, ಅದರ ಪ್ರಕಾರದಲ್ಲೇ ನಾವು ನಡೆದರೆ ಸ್ವರ್ಗ, ಸ್ವಯಾರ್ಜಿತ ಗತಿ. ಸ್ವಯಾರ್ಜಿತ ಗತಿಯೇ ಸ್ವರ್ಗ. ನರಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಅಂದರೆ ಜ್ಞಾನವೇದಿ, ಯಜ್ಞವೇದಿ, ಪ್ರಾಪಂಚಿಕ ವೇದಿ ಈ ಮೂರಲ್ಲೇ ಸಿಕ್ಕಾಕೊಂಡು ನಾವು ಒದ್ದಾಡೋದು ನರಕ. ಅಂದರೆ ಮನುಷ್ಯನಿಗೆ ಸ್ವಯಾರ್ಜಿತ ಗತಿ ನಾವು ಗಳಿಸಿರೋದ್ರಿಂದನೇ ನಾವು ಮನುಷ್ಯರಾಗಿದ್ದೀವಿ. ಆ ಗಳಿಸಿದ ಸ್ವಯಾರ್ಜಿತ ಗತಿಯೇ ಅದೇ ನಮ್ಮ ಸ್ವಧರ್ಮವಾಗಿದೆ. ಅರ್ಥ ಆಗ್ತಿದೆಯಾ? ಅದೇ ನಮ್ಮ ಸ್ವಧರ್ಮದಲ್ಲಿ ಸ್ವಯಾರ್ಜಿತ ಗತಿ ಇರುವುದರಿಂದ ನಮ್ಮ ಮನುಷ್ಯ ಜನ್ಮ. ಆದರೆ ಸಂಪೂರ್ಣ ಸ್ವಯಾರ್ಜಿತ ಗತಿ ಇಲ್ಲ. ಕೆಲವು ವಿಚಾರಗಳಲ್ಲಿ ಇದೆ. ಅಂದರೆ ನಮ್ಮ ಪರ್ಪಸ್ ಆಫ್ ಲೈಫ್ ಅಂತ ಏನು ಕರೀತಾ ಇದೀವಿ. ಆಮೇಲೆ ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ, ನಮಗೆ ನಾವು ಏನೆಲ್ಲ ಮಾಡಬೇಕು. ಇಲ್ಲಿರೋ ನೀವೆಲ್ಲರೂ ಪ್ರತಿಯೊಬ್ಬರಲ್ಲೂ ಕೂಡ ಈ ಸ್ವಯಾರ್ಜಿತ ಗತಿ ಅನ್ನೋದು ಇರೋದ್ರಿಂದನೇ ಮನುಷ್ಯರಾಗಿ ಹುಟ್ಟಿದ್ದೀರಾ. ಅಂದರೆ ನಿಮ್ಮಲ್ಲಿ ಒಂದು ನೀವೇ ಗಳಿಸಿದಂತಹ ಅತ್ಯುನ್ನತವಾದ ಒಂದು ಗತಿ ಇದೆ, ಸ್ವರ್ಗವಿದೆ, ಸ್ವಯಾರ್ಜಿತ ಗತಿ ಇದೆ. ಅದನ್ನು ಉಪಯೋಗಿಸಿದರೆ ಖಂಡಿತ ನೀವೆಲ್ಲ ಒಂದು ಅಂದರೆ ಒಬ್ಬರ ಥರ ಒಬ್ಬರಲ್ಲ, ಪ್ರತಿಯೊಬ್ಬರು ಕೂಡ ಅವರವರ ಒಂದು ಗುರಿ ಇದೆ. ಆ ಗುರಿ ಗಳಿಸಿದ್ದೀರಾ, ಗುರಿಯನ್ನು ತಲುಪಲಿಕ್ಕೆ ಬೇಕಾದ ಗತಿಯನ್ನು ಗಳಿಸಿದ್ದೀರಾ. ಹಾಗಾಗಿ ಮಾನವರಾಗಿ ಹುಟ್ಟಿದ್ದೀರಾ. ಆದರೆ ಇದರ ಮಧ್ಯದಲ್ಲಿ ಮಿಕ್ಸೆಡ್ ಅಂದರೆ ಪಾಪಗಳು ಇರೋದ್ರಿಂದ ನರಗಳಲ್ಲೂ ಕೂಡ ನಾವು ಸಿಕ್ಕಾಕೊಂಡಿದ್ದೀವಿ. ಅಂದರೆ ನಾವು ಅರ್ಥ ಏನು, ನರಗಳು ಏನೇ ಹೇಳಲಿ, ನರಗಳು ಏನೇ ಇನ್ಪುಟ್ ಕೊಡಲಿ, ಏನೇ ಸಂವೇದನೆ ಕೊಡಲಿ, ನಮ್ಮ ಪ್ರಾಪಂಚಿಕವಾದ ಯಜ್ಞವೇದಿಕೆಯಾದ ಯಾವುದೇ ಒಂದು ವಿಚಾರ ಕೊಡಲಿ, ಯಾವುದೇ ಕಾರಣಕ್ಕೂ ನಾವು ಶಾಸ್ತ್ರವನ್ನು ಅಂದರೆ ಶಾಸನವನ್ನು ಅಂದರೆ ದಾಟಿಸಲು ನಮಗೆ ಸ್ವಯಾರ್ಜಿತವಾದ ಗತಿಯನ್ನು ಕೊಡಲು ಸಿದ್ಧವಾಗಿರುವಂತಹ ದಾರಿಯನ್ನು ಬಿಟ್ಟು ಮತ್ತೆ ನರದ ಕೂಪಕ್ಕೆ ಬೀಳದಂತಹ ವಿಚಾರಕ್ಕೆ ನಾವು ಮಾಡಿಕೊಂಡು ನಮ್ಮ ಕೆಲಸವನ್ನು ಮಾಡಿದರೆ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಇವೆರಡರ ಮಿಶ್ರಣ ಇದ್ದರೆ ಪುನಃ ಮನುಷ್ಯರಾಗ್ತೇವೆ. ಕೇವಲ ನಮ್ಮಲ್ಲಿ ಸ್ವಯಾರ್ಜಿತ ಗತಿಯೇ ಇಲ್ಲ ಅಂದರೆ ಅಧೋಲೋಕಕ್ಕೆ ಹೋಗ್ತೇವೆ. ಅಥವಾ ನಮ್ಮಲ್ಲಿ 100ಕ್ಕೆ 100 ಸ್ವಯಾರ್ಜಿತ ಗತಿ ಗಳಿಸಿದ್ದೇವೆ ಅಂತಂದರೆ ನಾವು ಮುಂದಕ್ಕೆ ಮಾನಸಿಕ ಕ್ರಾಂತಿ, ದೈಹಿಕ ವಿಕಾಸವನ್ನು ಹೊಂದಿ ಮುಂದಕ್ಕೆ ಹೋಗ್ತೇವೆ. ಕೇಳಪ್ಪ ಸರ್, ಹಾಗಿದ್ರೆ ಇಲ್ಲಿ ಪರ್ಪಸ್ ಆಫ್ ಲೈಫ್ ಅನ್ನೋದು ನಾವು ಅನ್ಕೊಳ್ಳೋದಲ್ಲ, ಇದು ಮುಂದೆ ಇದು ಸ್ವಯಾರ್ಜಿತ ಗತಿಯನ್ನ ಹಿಂಗ್ ತಗೊಂಡು ಹೋಗೋದು ಅನ್ನೋದಾಗತ್ತಾ ಸರ್? ಕರೆಕ್ಟ್. ಸ್ವಯಾರ್ಜಿತ ಗತಿ ಇರೋ ಹೊತ್ತಿಗೆ ನೀವು ಕೀರ್ತಿಯಾಗಿ ಹುಟ್ಟಿದ್ದೀರಾ.
ಕೀರ್ತಿ ಕುಲಕರ್ಣಿ ಆಗಿರೋದು ಆ ಒಂದು ಸ್ವಯಾರ್ಜಿತ ಗತಿಯಿಂದ. ಆದರೆ ಆರ್ ಯು ಐಡೆಂಟಿಫೈಡ್ ದ್ಯಾಟ್ ಆ್ಯಂಡ್ ಆರ್ ಯು ಅಟೈನಿಂಗ್ ಇಟ್? ದಟ್ ಈಸ್ ದ ಕ್ವಶನ್. ಅಂದ್ರೆ ಸರ್ ಇದು ಈಗ ನಾವೇನ್ ಅನ್ಕೊಳ್ತೀವಲ್ಲ ಸರ್, ನಾವ್ ಏನ್ ಪರ್ಪಸ್ ಗೆ ಬಂದೀವಿ, ಏನ್ ಪರ್ಪಸ್ ಗೆ ಈ ಭೂಮಿ ಮೇಲೆ ಬಂದಿದೀವಿ ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಈ ಟೈಪ್ ಶಾಸ್ತ್ರ ಪ್ರಕಾರವಾಗಿ ನಾವು ಮುಂದೆ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಅದೇ ಪರ್ಪಸ್ ಆಫ್ ಲೈಫ್ ಆಗಿರುತ್ತಾ ಸರ್? ಎರಡೇ ಮಾರ್ಗ. ಒಂದು ಸ್ವಯಾರ್ಜಿತ ಗತಿಯನ್ನು ಗುರುತಿಸಿ ಮುಂದಕ್ಕೆ ಹೋಗೋದು, ಅಂದರೆ ನಿಮ್ಮಲ್ಲಿರುವ ಟ್ಯಾಲೆಂಟು, ಪಾಸಿಟಿವ್ನೆಸ್ಸು ಯಾವುದಿದೆ ಅದನ್ನು ಗುರುತಿಸಿ, ಸ್ವಧರ್ಮವನ್ನು ಗುರುತಿಸಿ ಅದರ ಪ್ರಕಾರದಲ್ಲಿ ಜೀವನ ಮಾಡುವುದು, ಇಲ್ಲವೇ ಶಾಸ್ತ್ರದ ಪ್ರಕಾರದಲ್ಲಿ ಜೀವನ ಮಾಡೋದು. ಎರಡರಿಂದ ನಿಮಗೆ ಅಂದ್ರೆ ಇದು ಹೆಂಗ್ ಗೊತ್ತಾಗುತ್ತೆ ಸರ್? ಅಂದ್ರೆ ನಮ್ಗೆ ಅಂದ್ರೆ ಇದು ಗೊತ್ತಾಗ್ಲಿಲ್ಲ ಸರ್. ಇದು ಸ್ವಯಾರ್ಜಿತ ಗತಿ ನಾವು ಗೊತ್ತು ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು ಸರ್? ಅದು ಮೊಟ್ಟ ಮೊದಲು ನಿಮ್ಮ ಲಿಂಗ, ನೀವು ಹೆಣ್ಣಾಗಿ ಹುಟ್ಟಿದ್ದೀರಾ, ಹೆಣ್ಣಿಗೆ ಫಂಡಮೆಂಟಲ್ಸ್ ಇವೆ ಕೆಲವು. ಓಕೆ, ಆ ಹೆಣ್ಣಾಗಿ ಯಾವುದು ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅದು ಯಾವುದನ್ನು ಮರಿಬಾರ್ದು, ವೆರಿ ಫಸ್ಟ್ ಥಿಂಗ್. ದೆನ್ ಯು ಟ್ರೈ ಟು ಐಡೆಂಟಿಫೈ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವಾಟ್ ಈಸ್ ಯುವರ್ ವೀಕ್ನೆಸ್. ವೀಕ್ನೆಸ್ ಇನ್ ದ ಸೆನ್ಸ್ ಯು ಆರ್ ನಾಟ್ ಅರ್ನ್ಡ್. ಸ್ಟ್ರೆಂತ್ ಈಸ್ ಕಾಲ್ಡ್ ಸ್ವರ್ಗ. ಸ್ವಯಾರ್ಜಿತ ಗತಿ ಈಸ್ ಯುವರ್ ಸ್ಟ್ರೆಂತ್. ಇಷ್ಟೆಲ್ಲ ಮಾಡಿ, ಆದರೆ ಯಾವುದು ಗೊತ್ತಾಗಲಿಲ್ಲ ಅಂತಂದರೆ ಶಾಸ್ತ್ರ ಪ್ರಕಾರದಲ್ಲಿ ಶ್ರುತಿ ಸ್ಮೃತಿ ಸದಾಚಾರ ಸಹಬಾಳ್ವೆ ಇಷ್ಟರನ್ನು ಮಾಡ್ಕೊಂಡು ಹೋಗಿ ಸಾಕು ಸರ್. ಹಾಗಿದ್ರೆ ಇಲ್ಲಿ ಒಂದೆಲ್ಲೋ ಕೇಳಿದ್ದೆ ಸರ್ ನಾನು, ಈಗ ಹೆಣ್ಮಕ್ಳು ಈಕ್ವಾಲಿಟಿ ಅನ್ಕೊಂಡು ಲೈಕ್ ಏನೋ ಈ ಹೈಯರ್ ಪೋಸ್ಟ್ ಅಲ್ಲಿ ಗಂಡಸರ ಈಕ್ವಲ್ ಪೋಸ್ಟ್ ಅಲ್ಲಿ ಅಥವಾ ಈ ಇದ್ರಲ್ಲಿ ಹೋಗೋದ್ರಿಂದ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗಿ ಅವರು ಏನೋ ಅದು ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗತ್ತೆ, ಹೀಗಾಗಿ ಅವ್ರಿಗೆ ಈ ಪ್ರಾಬ್ಲಮ್ಸ್ ಗಳು ತುಂಬಾ ಆಗತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಸರ್? ಅಂದ್ರೆ ಅದು ಪರಾಶರ ಸ್ಮೃತಿ, ನಾರದ ಸ್ಮೃತಿ, ಇತರ ಸ್ಮೃತಿಗಳಿವೆ, ಮನುಸ್ಮೃತಿ, ಇವುಗಳ ಅದಕ್ಕೆ ನಾನು ಶ್ರುತಿ ಸ್ಮೃತಿ ಅಂತ ಹೇಳಿದ ಪರಾಶರ ಸ್ಮೃತಿ ಈಗ ನಡೀತಾ ಇರೋವಂಥ ಕಾಲ ನಮ್ಮ ಈ ಕಾಲದಲ್ಲಿ. ಅಲ್ಲಿ ಹೆಂಗಸರಿಗೆ ಸಂಪಾದನೆಯನ್ನು ನಿಷೇಧಿಸಲಾಗಿದೆ. ಯಾಕೆ ಅಂತಂದರೆ ಅವರು ತಮ್ಮ ಗಂಡನಿಗೆ ಸಹಾಯಕರಾಗಿರಬೇಕು, ತನ್ನ ಗಂಡನ ವಿಚಾರಗಳಲ್ಲಿ ಸಹಾಯ ಹಸ್ತವನ್ನು ಚಾಚಬೇಕು. ಅವರ ಮುಖ್ಯ ಜವಾಬ್ದಾರಿ ಏನು ಅಂತಂದರೆ ಗಂಡನ್ನು ಸರಿಯಾಗಿ ನೋಡ್ಕೊಳ್ಳೋದು, ತಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಈ ಪ್ರಪಂಚಕ್ಕೆ ಕಾಣಿಕೆಯನ್ನು ಕೊಡುವುದು. ಇದು ಆ ಒಂದು ಸ್ಮೃತಿಯಲ್ಲಿದೆ. ಅಂದರೆ ಸ್ಮೃತಿ ಅಂದರೆ ಯಾರೋ ಈಗ ನಮ್ಮ ಭಾರತ ದೇಶದ ಕಾನೂನು ಆ ರೀತಿ ಮನುಷ್ಯರು ಮಾಡಿರೋವಂಥದ್ದಲ್ಲ. ಇಲ್ಲಿ ಇರೋ ವಿಚಾರ ಏನು ಸ್ಮೃತಿ ಅಂತಂದರೆ, ಈಗ ಋತ ಯಾವ ರೀತಿಯಾದ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಅನುಕೂಲಕರವಾಗಿ ಹೇಗೆ ಹೋಗಬೇಕು ಅನ್ನೋದನ್ನು ಪರಾಶರರು ಬರೆದಿದ್ದಾರೆ ಈ ಕಲಿಗಾಲಕ್ಕೆ. ಮತ್ತು ವ್ಯಾಸರು ಕೆಲವು ವಿಚಾರಗಳನ್ನು ಬರೆದಿದ್ದಾರೆ. ನೀವು ಹೇಳೋ ಪ್ರಕಾರ ಕೀರ್ತಿಯವರೇ, ಹಾಗಾಗಿ ಏನಾಗುತ್ತೆ ಅಂದರೆ ಹಾರ್ಮೋನ್ಗಳು ಅವರು ದೇ ಆರ್ ನಾಟ್ ಮೆಂಟ್ ಫಾರ್ ಟು ಅರ್ನ್ ಮನಿ. ಅಂದರೆ ಅವರು ಜೀವನ ಅದು ಏನಾಗ್ತಿದೆ ಅಂದ್ರೆ ಇಲ್ಲಿ ನಮ್ದು ಮತ್ತೆ ಈಗ ಸಪೋಸ್ ನಾನು ಹೆಣ್ಣಾಗಿ ಹುಟ್ಟಿದೀನಿ ಅಂದ್ರೆ ನನ್ ಪರ್ಪಸ್ ಆಫ್ ಲೈಫ್ ಅನ್ನ ನಾನು ಕಂಡ್ಕೊಂಡಿಲ್ಲ ಅನ್ನೋದಾಗತ್ತ ಸರ್? ಹೇಗೆ ಅಂದ್ರೆ ಇದು ಸ್ವಲ್ಪ ನಂಗೆ ಈಗ ಈ ಥಾಟಿಗೆ ಬಂತು. ಅಂದ್ರೆ ನಾವು ಪರ್ಪಸ್ ಆಫ್ ಲೈಫ್ ಮಾಡ್ತಿಲ್ಲ ಅನ್ನೋದ ಆಗತ್ತಲ್ಲ ಸರ್? ಹೆಣ್ಮಕ್ಳದ್ದು ಅದೇನ್ ಫಂಡಮೆಂಟಲ್ಸ್ ಅಂತ ಹೇಳಿದ್ರಲ್ಲ, ಈ ಹೆಣ್ಣಾಗಿ ಹುಟ್ಟಿದಾಗ ಅಲ್ಲಿ ಸಮಾನತೆ ಅಸಮಾನತೆ ಅಂತ ಇಲ್ಲ. ಗಂಡು ಹೆಣ್ಣು ಬೇರೆ ಬೇರೆ ಲಿಂಗಗಳು ಸಮಾನತೆ ಅಂತ ಅಲ್ಲ ಸರ್. ಅಂದ್ರೆ ಈಗ ನಾವ್ ಮಾಡೋದು, ಈಗ ಮದ್ವೆ ಆಗೋದು, ಮಕ್ಕಳನ್ನ ಇದನ್ ಮಾಡೋದು, ಅವಳನ್ನ ಒಳ್ಳೆ ಪ್ರಜೆಯಾಗಿ ಮಾಡೋದು, ಅದು ಒಂದು ಹೆಣ್ಣಾಗಿ ನಮ್ದು ಕರ್ತವ್ಯ ಅಂತ ಈಗ ಆಗತ್ತಲ್ಲ ಸರ್? ಅಂದ್ರೆ ಮುಂಚೆ ಎಲ್ಲ ಹಾಗೆ ಮಾಡ್ಕೊಂಡ್ ಬಂದಿದ್ದು. ಸೊ ಅದು ಇದು ಕಾಂಟ್ರಡಿಕ್ಟರಿ ಆಗತ್ತ ಸರ್? ಅಂದ್ರೆ ಈಗ ನಾನೇನೋ ದುಡಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ನನ್ ಕರ್ತವ್ಯಗಳನ್ನೆಲ್ಲ ಬಿಟ್ಟು ಆ ಕಡೆ ನನ್ ಗಮನ ಕೊಟ್ರೆ ಅದು ಪರ್ಪಸ್ ಆಫ್ ಲೈಫ್ ಆಗತ್ತ ಸರ್? ಆಗಲ್ಲ. ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಕರ್ತವ್ಯಗಳೆಲ್ಲ ನಿಭಾಯಿಸಿ ಉಳಿದ ಸಮಯದಲ್ಲಿ ನೀವು ಸಂಪಾದನೆಗೆ ತೊಡಗಿದರೆ ತಪ್ಪಲ್ಲ. ಆದ್ರೆ ಕರ್ತವ್ಯಗಳನ್ನೆಲ್ಲ ಬದಿಗೊದ್ದಿ ಕೇವಲ ಹಣಕ್ಕಾಗಿ ಅದು ಗಂಡಸಿನ ಕೆಲಸ, ಹೆಂಗಸಿನ ಕೆಲಸವಲ್ಲ.
ಹಾಗಿದ್ರು ಅಂದ್ರೆ ಈಗ ಈ ಹೆಣ್ಮಕ್ಳು ಮಾಡ್ತಿರೋದು ಅವ್ರದ್ದು ಪರ್ಪಸ್ ಆಫ್ ಲೈಫ್ ಫುಲ್ಫಿಲ್ ಆಗ್ತಿಲ್ಲ ಅಂತ ಸರ್? ಅಲ್ಲ, ಅವರು ಈ ಪರಾಶರ ಸ್ಮೃತಿ ಅಂತನಾರ ತಗೊಳ್ಳಿ, ವೇದದ ಶಾಸ್ತ್ರ ಅಂತ ತಗೊಳ್ಳಿ, ಅಥವಾ ಈ ಮಹತ್ ಎನ್ನುವ ಗ್ರೇಟ್ ಪ್ರಿನ್ಸಿಪಲ್ಲಿನ ಶಾಸನ ಅಂತನಾರ ತಗೊಳ್ಳಿ, ಯಾವ ಥರ ತಗೊಂಡ್ರು ಅವರು ತಮ್ಮ ಕರ್ತವ್ಯಗಳನ್ನು ಬಿಟ್ಟು ಎಲ್ಲವನ್ನು ಬದಿಗೊತ್ತಿ ಕೇವಲ ದುಡಿಮೆಗಾಗಿ ಹೋದರೆ ತಪ್ಪಾಗ್ತದೆ. ಈಗ ಗಂಡಸು ಆದರೂ ಅಷ್ಟೇ ಸಂಪಾದನೆ ಮಾಡಬೇಕು, ಹಾಗಂತ ಅವನಿಗೂ ಹಲವಾರು ಡ್ಯೂಟಿಗಳಿದೆ. ನಾನು ಕೇವಲ ಹೆಣ್ಣಿನ ಬಗ್ಗೆ ಹೇಳ್ತಿಲ್ಲ, ನೀವು ಹೆಣ್ಣಿನ ಬಗ್ಗೆ ಕೇಳಿದ್ರಿಂದ ಹೇಳ್ತಾ ಇದ್ದೇನೆ. ನೀವುಗಳು ಸಂಪಾದನೆ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಫಂಡಮೆಂಟಲ್ ಡ್ಯೂಟೀಸ್, ಅದಕ್ಕೆ ಒಂದು ಇದನ್ನೇ ನೀವು ಕೇಳಿರ್ಬೇಕು, ಕಾರ್ಯೇಶು ದಾಸಿ ಸಲಹೇಶು ಮಂತ್ರಿ. ಅಂದರೆ ನಮ್ಮ ಭಾರತದ ವೇದಗಳ ಸಂವಿಧಾನದ ಪ್ರಕಾರದಲ್ಲಿ ಅಥವಾ ಪರಾಶರ ಸ್ಮೃತಿಯಲ್ಲಿ ಪತ್ನಿ ಅಂದರೆ ಏನು, ಧರ್ಮ ಪತ್ನಿ ಅಂತ ಕರೀತಾರೆ. ಅಂದರೆ ಪತ್ನಿಯನ್ನು ಕೇವಲ ಪತ್ನಿ ಅನ್ನೋದಿಲ್ಲ, ಈಗ ಧರ್ಮಪತಿ ಅಂತ ಕರೆಯೋಲ್ಲ, ಧರ್ಮ ಪತ್ನಿ ಅಂದರೆ ಯಾವುದೇ ಗಂಡಸಿನ ಧರ್ಮ ಅಂದರೆ ಸ್ವಯಾರ್ಜಿತ ಗತಿಯನ್ನು ಗಳಿಸಿಕೊಳ್ಳಲಿಕ್ಕೆ ಹೆಣ್ಣು ತನ್ನನ್ನು ತಾನು ತೊಡಗಿಸ್ಕೊತಾಳೆ, ತಾನು ಸಂಪಾದನೆ ಮಾಡ್ತಾಳೆ ಸ್ವಯಾರ್ಜಿತ ಗತಿಯನ್ನು, ಮತ್ತು ತನ್ನ ಗಂಡನನ್ನು ಕೂಡ ಸ್ವಯಾರ್ಜಿತ ಗತಿ ಗಳಿಸಿಕೊಳ್ಳಲಿಕ್ಕಾಗಿ ಸಲಹೆಯನ್ನು ಕೊಡ್ತಾಳೆ. ಸಲಹೇಶು ಮಂತ್ರಿ, ಅವನಿಗೆ ಸಪೋರ್ಟ ಕೆಲಸ ಮಾಡ್ತಾಳೆ. ಕಾರ್ಯೇಶು ದಾಸಿ. ಈ ಒಂದು ಕೇಳಿರಬೇಕು ನೀವು, ಈ ಒಂದು ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ರೀತಿಯಾಗಿ ನಡೆಯುವುದೇ ಹೆಣ್ಣಾಗಿ ಹುಟ್ಟಿರುವ ಕರ್ತವ್ಯ, ಅದೇ ರೀತಿಯಾಗಿ ಗಂಡಸಾಗಿ ಹುಟ್ಟಿರುವ ಕರ್ತವ್ಯ ಅವನಿಗೂ ಕೂಡ ಇದೆ. ಅವನು ಆ ರೀತಿಯಾಗಿ ಅಂದರೆ ತಾನು ಸಂಪಾದನೆ ಮಾಡಿ ಹೆಂಡತಿಯನ್ನು ತನ್ನ ಕರ್ತವ್ಯ ಚ್ಯುತಿ ಬರದಂತೆ ತನ್ನ ಹೆಂಡತಿ ಅವರು ತಮ್ಮ ಕರ್ತವ್ಯವನ್ನು ಚ್ಯುತಿಗೊಳಿಸದಂತೆ, ಅಂದರೆ ಯಾವುದೇ ಹೆಣ್ಣು ಈ ಕರ್ತವ್ಯ ಚ್ಯುತಿಗೊಳಗಾಗಿ ಸಂಪಾದನೆಯನ್ನು ತೊಡಗಿದ್ದಾಳೆ ಅಂತಂದರೆ ಅರ್ಥ ಇಲ್ಲ ಅವಳು ದಾರಿ ತಪ್ಪಿದ್ದಾಳೆ, ಇಲ್ಲ ಅವಳು ನಂಬಿರುವ ಗಂಡಸು ಅವಳ ಒಂದು ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ವಿಫಲಗೊಂಡಿದ್ದಾನೆ ಎನ್ನುವುದರ ಅರ್ಥ. ಈ ರೀತಿಯಾದ ಗಂಡಸಿನ ಮತ್ತು ಹೆಂಗಸಿನ ವಿಫಲತೆಯಲ್ಲಿ ಸ್ವಯಾರ್ಜಿತ ಗತಿ ಇಬ್ಬರಿಗೂ ಬರೋದಿಲ್ಲ, ಮತ್ತು ಅವರಿಗೆ ಜನಿಸುವಂತಹ ಮಕ್ಕಳ ಸ್ಥಿತಿಗತಿಗಳು ಚೆನ್ನಾಗಿ ಇರೋದಿಲ್ಲ ಮುಂದೆ ಅನ್ನೋದು ಈ ಒಂದು, ಅದಕ್ಕೆ ತುಂಬ ಡೀಟೇಲಿಂಗ್ ಆಗಿದೆ. ಇದು ಪರಾಶರ ಸ್ಮೃತಿಯಲ್ಲಿ ಇದೆ ಕೀರ್ತಿ ಅವರೇ. ಓಕೆ ಸರ್, ಅಂದ್ರೆ ಈಗ ಹೆಣ್ಮಕ್ಕಳದು ಏನೋ ಆ ಮೈಂಡ್ ಸೆಟ್ ಇದೆಯಲ್ಲ ಅಂತಾನು ಹೇಳ್ತಾರೆ. ಎಷ್ಟೋ ಜನ ಮದ್ವೆಗೂ ಕೂಡ ಅಪೋಸ್ ಮಾಡ್ತಾರೆ, ಮತ್ತೆ ಅವ್ರು ದುಡಿದು ನಂದು ಇದ್ರಲ್ಲೇ ಇರ್ತೀನಿ ಅನ್ನೋ ಒಂದು ಧೋರಣೆನೂ ಇದೆ. ಹಾಗಿದ್ರೆ ಇದೆಲ್ಲ ಇನ್ನವೇ ತಪ್ಪೇ ಆಗಿರುತ್ತಲ್ಲ ಸರ್? ಹೌದು 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 ಹೌದು. ಇಲ್ಲಿ ಸಮಾನತೆ ಅನ್ನೋ ಪದವೇ ತಪ್ಪು. ಪ್ರಕೃತಿಯಲ್ಲಿ ಯಾವುದು ಒಂದಕ್ಕೊಂದು ಸಮಾನವಲ್ಲ. ನಮ್ಮ ಉತ್ಕರ್ಷಣಮಲ್ಲಿ ನಾವು ಫಂಡಮೆಂಟಲ್ ಕಾನ್ಸೆಪ್ಟೇ ಏನು, ಇಂಡಿವಿಜುವಾಲಿಟಿ, ಬಯೋ ಇಂಡಿವಿಜುವಾಲಿಟಿ. ಅಂದರೆ ಒಬ್ಬ ಗಂಡಸು ಇನ್ನೊಬ್ಬ ಗಂಡಿಗೆ ಸಮ ಅಲ್ಲ, ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಸಮ ಅಲ್ಲ. ಆ ರೀತಿ ಎಲ್ಲರೂ ಒಂದು ಯುನಿಕ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಸಮಾನತೆ ಅನ್ನೋ ಪದವೇ ತಪ್ಪು. ಸರ್, ಎಷ್ಟು ತಪ್ಪು ನಡೀತಾ ಇದೆಯಲ್ಲ ಸರ್. ಅಲ್ಲ, ತಪ್ಪು ಜಗತ್ತು ಮಾಡಲಿ, ಅವರಿಗೆ ಸ್ವಯಾರ್ಜಿತ ಗತಿ ಸಿಗೋದಿಲ್ಲ. ಜಸ್ಟ್ ಒಂದು ಔಟ್ಸೈಡರ್ ಆಗಿನೇ ವಿಚಾರ ಮಾಡಿದ್ರೆ ಅಪ್ಪ ಇಷ್ಟು ತಪ್ಪು ನಡೀತಿದೆಯಲ್ಲ ಅಂತ ಬೇಜಾರಾಗತ್ತೆ ಸರ್. ಅಲ್ಲ, ನಾವು ಸರಿಯಾಗಿದ್ರೆ ಆಯ್ತು. ಓಕೆ ಸರ್, ಗೊತ್ತಾಯ್ತು. ಇದೊಂದು ಕ್ಲಾರಿಟಿ ತುಂಬಾ ಚೆನ್ನಾಗಿ ಸಿಕ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹೇಳಪ್ಪ ಅಕ್ಷಯ್. ಸರ್, ಮಾನಸಿಕ ಕ್ರಾಂತಿ ಹಾಗೂ ಶಾರೀರಿಕ ಕ್ರಾಂತಿ ಇಚ್ಛಾನುಸಾರವಾಗಿ ಆಗುವಂತದ್ದ ಅಥವಾ ವೃತ್ತದ ಪ್ರಕಾರವಾಗಿ ಆಗುವಂತದ್ದ? ಶಾರೀರಿಕ ವಿಕಾಸ, ಶಾರೀರಿಕ ಕ್ರಾಂತಿ ಇಲ್ಲ. ಫಿಸಿಕಲ್ ಎವಲ್ಯೂಷನ್, ಸೈಕಲಾಜಿಕಲ್ ರೆವಲ್ಯೂಷನ್. It only happens according to the truth acted from the consciousness and falling into the measurement called reality. ಅರ್ಥ ಆಯ್ತಾ ಅಕ್ಷಯ್? ಸ್ವಲ್ಪ ಕಷ್ಟವಾಗಿದೆ ಸರ್. ಏನಪ್ಪ? ಸ್ವಲ್ಪ ಕಷ್ಟಕರವಾಗಿದೆ ಸರ್. ನಿಧಾನಕ್ಕೆ ಯೋಚನೆ ಮಾಡು. ನಿಧಾನಕ್ಕೆ ಯೋಚನೆ ಮಾಡಿದ್ರೆ ನಮಗೆ ಅದಕ್ಕೆ ರೆಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಮತ್ತೆ ಕೇಳಿ, ಏನಾದ್ರು ಅನುಮಾನಗಳಿದ್ರೆ ಮುಂದಿನ ತರಗತಿಯಲ್ಲಿ ಕೇಳಿ. ಓಕೆ, ಈ ಎಲ್ಲ ಒಂದು ವಿಚಾರವನ್ನು ಉದಾನ ವಾಯು, ನಾನು ಇವತ್ತಿಷ್ಟು ಮಾತಾಡಿರೋದು ಉದಾನ ವಾಯು ಅಂದರೆ ಏನು, ಪುಣ್ಯಲೋಕ ಅಂದರೆ ಏನು, ಪಾಪ ಕರ್ಮ ಅಂದರೆ ಏನು, ಸ್ವರ್ಗ ಅಂದರೆ ಏನು,
ನರಕ ಅಂದರೆ ಏನು, ಮನುಷ್ಯಲೋಕ ಅಂದರೆ ಏನು, ಉಳಿದ ಅಧೋಲೋಕಗಳು ಯಾವುದು ಮತ್ತು ಮೇಲಿನ ಲೋಕಗಳು ಯಾವುದು, ಇದಿಷ್ಟನ್ನು ಈ ಒಂದು ಟ್ರಾವೆಲಿಂಗ್ ಹಿಸ್ಟ್ರಿ ಅಥವಾ ಅಲೋಯನ್ಸನ್ನು ಉದಾನವಾಯು ನಡೆಸ್ಕೊಡತ್ತೆ ಎನ್ನುವುದು ಇವತ್ತಿನ ಒಂದು ತರಗತಿಯ. ಹೋದ ವಾರ ನಾವು ಮಾತಾಡಿದ್ದು ಬೇರೆ ವಾಯು, ಸಮಾನ ವಾಯುವನ್ನು ನಾವು ಮಾತಾಡಿದ್ವಿ ಅನಿಸುತ್ತೆ. ನಾವು ಹೋದ ವಾರ ಅಪಾನವಾಯು ಮಾತಾಡಿದ್ವಿ, ಈಗ ಉದಾನವಾಯು ಬಗ್ಗೆ ನಾವು ಮಾತಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾರ ಪ್ರಶ್ನೆ ಇದ್ದರೆ ಕೇಳಿ. ಇಲ್ಲಿ ಒಂದೊಂದು ವಾಯುಗಳು ಒಂದೊಂದು ವಿಚಾರವನ್ನು ನಾನು ಯಾಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಫಾಸ್ಟಾಗಿ ಹೋದರೆ ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡು ನಮಗೆ 100 ಮಾಹಿತಿಗಿಂತ 1 ರೂಪಾಯಿ ಜ್ಞಾನ ಸಾಕು, 100 ರೂಪಾಯಿ ಮಾಹಿತಿಗಿಂತ ಅನ್ನೋಕ್ಕೋಸ್ಕರ. ಕೇಳಿ ಸುಮತಿ ಅವರೇ. ಸರ್, ಈಗ ಮನುಷ್ಯ ಲೋಕದಿಂದ ಕೆಳಗಡೆ ಲೋಕಗಳು ಇದೆಯಲ್ಲ ಸರ್, ಈ ಲೋಕಗಳಲ್ಲಿ ಈ ಶಾರೀರಿಕ ಕ್ರಾಂತಿ ಅಂತ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಅದು ಐ ಮೀನ್ ಶಾರೀರಿಕ, ನಾನು ಕರೆಕ್ಟಾಗಿ ಹೇಳ್ತೀನಿ, ಶಾರೀರಿಕ ವಿಕಾಸ, ಮಾನಸಿಕ ಕ್ರಾಂತಿ. ಇದು ಇನ್ವಾಲಂಟರಿ ಆಗಿ ಮಹತ್ತಿಂದನೇ ಕಂಟ್ರೋಲ್ ಆಗಿ ಅಪ್ಗ್ರೇಡ್ ಆಗ್ತಾ ಬರುತ್ತಾ? ಉದಾನವಾಯು ಇಸ್ ನಥಿಂಗ್ ಬಟ್ ಮೆಮೊರಿ. ದಟ್ ಈಸ್ ಉದಾನ. ಅಂದ್ರೆ ನಮ್ಮ ಈ ಹೊರಗಡೆ ವಾಯು ಇದೆಯಲ್ಲ, ಪ್ರಾಣದಲ್ಲಿ ಇರುವ ಒಂದು ಭಾಗ ಉದಾನ. ಇಟ್ ಈಸ್ ದ ಮೆಮೊರಿ ಆಫ್ ಯುವರ್ ಎವಲ್ಯೂಷನ್ ಅಂಡ್ ರೆವಲ್ಯೂಷನ್. And when you die, that time it will leads you according to what you earned, papa and punya. ಅಂದ್ರೆ ಆ ಲೋಕಗಳಲ್ಲಿ ಸಹ ವಾಲಂಟರಿ ಆಗಿನೇ ಡಿಸೈಡ್ ಆಗುತ್ತಲ್ಲ ಅವಾಗ? ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳ್ತೀರಿ ಏನ್ ವಾಲಂಟರಿ ಅಂತ. ಅಂದ್ರೆ ಈಗ ಮನುಷ್ಯ ಲೋಕ ಅಂತ ಅನ್ಬಿಟ್ಟಂತ ಬಂದ್ರೆ, ಈಗ ನಮ್ಗೆ ಚಾಯ್ಸಸ್ ಇದೆ, ಸರಿ ತಪ್ಪು ಎರಡು ಮಾಡೋದಕ್ಕೂ ಚಾಯ್ಸಸ್ ಇದೆ. ಈಗ ಕೆಳಗಡೆ ಲೋಕಗಳಲ್ಲಿ ಮಹತ್ತಿಂದ ಕಂಟ್ರೋಲ್ ಆಗುತ್ತೆ ಅಂತ ಅನ್ಬಿಟ್ಟು ಅವ್ರಿಗೆ ವಾಲಂಟಿಯರ್ ಚಾನ್ಸೇ ಇಲ್ಲ, ಚಾಯ್ಸ್ ಇಲ್ಲ, ದೇರ್ ಇಸ್ ನೋ ಚಾಯ್ಸ್. ಸೊ ಅವಾಗ ಶಾರೀರಿಕ ವಿಕಾಸ ಹೇಗಾಗುತ್ತೆ ಅಂತ, ಎವಲ್ಯೂಷನ್ ಹೇಗಾಗುತ್ತೆ ಅಂತ. ಅದಕ್ಕೆ ನೀವು ಕೇಳಿರೋ ಪ್ರಶ್ನೆಗೆ 5 ವಿಚಾರಗಳನ್ನ ತಿಳ್ಕೋಬೇಕು. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗ್ರಹ. ಅಂದರೆ 5 ವಿಚಾರಗಳು ತಿಳ್ಕೋಬೇಕು ನಾವು. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗ್ರಹ. ಈ ವಿಚಾರ ಕುರಿತಾಗಿ ಹೇಳ ಹೇಗೆ? ಈಗ ಸೃಷ್ಟಿ ಎಲ್ರಿಗೂ ಗೊತ್ತಿದೆ, ಸ್ಥಿತಿ ಎಲ್ರಿಗೂ ಗೊತ್ತಿದೆ, ಲಯ ಎಲ್ರಿಗೂ ಗೊತ್ತಿದೆ. ತಿರೋಧಾನ ಅಂತಂದ್ರೆ ಅರ್ಥ, ನಾವು ಯಾವುದೇ ಒಂದು ಜೀವ ಮರಣಿಸಿದಾಗ, ಅಂದರೆ ಪ್ರಾಣವು ಹಾರಿ ಹೋದಾಗ, ಪ್ರಾಣವು ಅದು ಆತ್ಮನ ಜೊತೆಯಲ್ಲಿ ಹೊರಟೋಗುತ್ತೆ. ಈ ಜೀವದ ಕರ್ಮ ಮೂಟೆಗಳು ಅಂದರೆ ಉದಾನವಾಯು, ಅದು ಏನಾಗುತ್ತೆ, ತಿರೋಧಾನ ಅಂದರೆ ದೆರ್ ಈಸ್ ಒಂದು ಅಕೌಂಟ್ ಸೆಂಟರ್. ಅದನ್ನೇ ನಾವು ಚಿತ್ರಗುಪ್ತ ಅಕೌಂಟ್ ಇಟ್ಕೊಂಡಿರ್ತಾನೆ ಅಂತ ಒಂದು ಕಥಾರೂಪದಲ್ಲಿ ಒಂದು ಪಿಕ್ಚರೈಸೇಷನ್ ನಮಗೆಲ್ಲ ಗೊತ್ತಿದೆ. ಈಗ ಯಮನ ಹತ್ರ ಹೋದರೆ ಅವನು ಚಿತ್ರಗುಪ್ತ ಇವನ ಅಕೌಂಟ್ ಹೇಳಪ್ಪ ಅಂದರೆ ಅವನು ಹಿಂಗೆ ಮಾಡಿ ಹಂಗೆ ಮಾಡಿ ಸಮಥಿಂಗ್. ಅದು ಆ್ಯಕ್ಚುಲಿ ಅದು ಉದಾನವಾಯು ಇರೋದನ್ನ ತಿರೋಧಾನ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗುತ್ತೆ. ಅಲ್ಲಿ ಈ ಎಲ್ಲ ಲೆಕ್ಕಾಚಾರಗಳು ಆಗುತ್ತೆ. ಲೆಕ್ಕಾಚಾರಗಳಾಗಿ ನೆಕ್ಸ್ಟ್ ವಾಟ್ ಇಟ್ ಶುಡ್ ಗೋ ಅಂದರೆ ಸ್ವಯಾರ್ಜಿತ ಗತಿ ಏನಿದೆ, ಇಲ್ಲ ನರಕ ಏನಿದೆ, ಎರಡನ್ನ ಲೆಕ್ಕ ಮಾಡುತ್ತೆ. ಎರಡೂ ಕೂಡ ಇದ್ದರೆ ಅದು ಅನುಗ್ರಹಕ್ಕೆ ಹೋಗುತ್ತೆ. ಆ ಜೀವಕ್ಕೆ ಮನುಷ್ಯನಲ್ಲಿ ಜನ್ಮ ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ. ಅದು ಅನುಗ್ರಹ ಅಂದರೆ ಬ್ರಹ್ಮನ ಅನುಗ್ರಹ. ಆಗ ಸೃಷ್ಟಿ ನಡೆಯುತ್ತೆ. ಇನ್ನು ಸ್ಥಿತಿ, ಲಯ ನಾವೆಲ್ಲ ಗೊತ್ತೇ ಇದೆ ನಮಗೆ. ಮತ್ತು ತಿರೋಧಾನ. ಈ ತಿರೋಧಾನದಲ್ಲಿ ಏನಾದರೂ ಕೇವಲ ನರಗಳ ಅಂದರೆ ಕೇವಲ ಪಾಪಗಳೇ ಇವೆ, ಪುಣ್ಯಗಳೇ ಇಲ್ಲ, ಅಂದರೆ ಸ್ವಯಾರ್ಜಿತ ಗತಿಯೇ ಇಲ್ಲ ಈ ಒಂದು ಜೀವಕ್ಕೆ. ಕೇವಲ ಮಾಡಬಾರ್ದನ್ನೇ ಮಾಡಿದೆ ಅಂತಂದಾಗ ಅದನ್ನು ಅದಕ್ಕೆ ಇಷ್ಟು ಸಮಯ, ಆ ಒಂದು ಕರ್ಮ ವಿಪಾಕ, ಈ ವರ್ಡ್ ನೆನ್ಪಿಟ್ಕೊಳ್ಳಿ.
ಕರ್ಮ ವಿಪಾಕವಾಗಬೇಕು. ಅಂದರೆ ನಾವು ಮಾಡಿರುವ ಪಾಪ ಪುಣ್ಯಗಳು ಎರಡೂ ಕೂಡ ಕಳೀಬೇಕು. ಈಗ ನಾವೇನಾದ್ರು ಅಡುಗೆ ಮಾಡ್ತೀವಿ ಅಂದರೆ ಹೇಗೆ ನಾವು ಈಗ ಸಾರಿಗೆ ಉಪ್ಪು ಹಾಕಿ ಹುಣಸೆಹಣ್ಣು ಹಾಕಿ ಬೇಳೆ ಹಾಕಿ ಎಲ್ಲ ಹೇಗೆ ಒಂದು ಅಡುಗೆ ಅಂತ ಮಾಡ್ತೀವಿ, ಅದು ಪಾಕ ಅಂತ ಕರೀತಾರೆ. ಇಲ್ಲಿ ವಿಪಾಕ, ಕರ್ಮ ವಿಪಾಕ ಅಂದರೆ ಇಲ್ಲಿ ಕರ್ಮವು ಕಳೆದು ಮತ್ತೆ ಮನುಷ್ಯನಿಂದ ವಾಲಂಟ್ರಿ ಸ್ಟೇಟ್ ಅನ್ನೋದಕ್ಕೆ ಬರಬೇಕು ಅಂತಂದರೆ ಆ ಗಳಿಸಿರುವ ಕರ್ಮಗಳಲ್ಲಿ ಪಾಪ ವಿಶೇಷಗಳು ಜಾಸ್ತಿ ಇದ್ದಾಗ, ಅತಿಯಾಗಿದ್ದಾಗ, ಮಾಡಿದಾಗ ಲೋಯರ್ ಪ್ಲೇಸಸ್ಗೆ, ಡೈಮೆನ್ಷನ್ಸ್ಗೆ ತಳ್ಳಲ್ಪಡುತ್ತೆ. ಅದೇ ಅತಳದಿಂದ ಪಾತಾಳದ ತನಕ. ಅಲ್ಲಿ ಯಾವುದೇ ವಾಲಂಟ್ರಿ ಇರೋದಿಲ್ಲ. ಅಥವಾ ತಿರೋಧಾನದಲ್ಲಿ ನಮ್ಮಲ್ಲಿ ಸ್ವರ್ಗವೇ ಜಾಸ್ತಿ ಇದ್ದು ಪಾಪ ಕರ್ಮಗಳ ಮಾಡದಿದ್ದಾಗ ಅದು ತಿರೋಧಾನದಿಂದ ಪಾಪವಾಗಲಿ ಪುಣ್ಯವಾಗಲಿ ಮೋಕ್ಷದ ತನಕ ಕರ್ಮ ವಿಪಾಕವಾಗಬೇಕು. ಅಂದರೆ ಕರ್ಮವು ಕಳೆಯಬೇಕು ಮೋಕ್ಷಕ್ಕಾಗಿ. ಹಾಗಾಗಿ ಮತ್ತೆ ಅದೇನು ಮಾಡುತ್ತೆ, ಅನುಗ್ರಹಕ್ಕೆ ಹೋಗಿ ಇವನನ್ನು ಮೇಲಿನ ಲೋಕಕ್ಕೆ ಕಳಿಸು. ಯಾಕೆ ಅಂದರೆ ಸಂಪೂರ್ಣವಾಗಿ ಸ್ವಯಂ ಗತಿಯನ್ನು ಅರ್ಜಿಸಿದ್ದಾನೆ. ಅಂದರೆ ಹಿ ಈಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಗೋಲ್ಸ್ ವಿತ್ ದ ವೇಸ್ ಆ್ಯಂಡ್ ಮೀನ್ಸ್. ಇದನ್ನೇ ಪುಣ್ಯ ಸ್ವರ್ಗ ಅಂತ. ಆವಾಗ ಆ ಒಂದು ರಿಲೇಟೆಡ್ ಆಬ್ಜೆಕ್ಟಿವಿಟಿಗೆ ಆ ಜೀವ ಅನ್ನೋ ಸಬ್ಜೆಕ್ಟನ್ನು ಅಲ್ಲಿಗೆ ಅನುಗ್ರಹ ಮಾಡಲಾಗುತ್ತೆ. ಬ್ರಹ್ಮ ಅನುಗ್ರಹ ಮಾಡ್ತಾನೆ, ಮೇಲಿನ ಲೋಕಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಮೇಲೆ ಕೆಳಗೆ ಓಡಾಡಿ ಸಾಕಾಗಿ ಕಡೆಗೆ ಪುಣ್ಯವೂ ಬೇಡ ಪಾಪವೂ ಬೇಡ, ಎರಡರ ಗತಿಯೂ ಬೇಡ ಅಂತ ಯಾರು ಯಮ ನಿಯಮಗಳ ಅನುಸಾರವಾಗಿ ಮಾಡಿ ಬರುವ ಕರ್ಮದ ಫಲವನ್ನೆಲ್ಲ ಆ ಒಂದು ಪರಮ ಆತ್ಮಕ್ಕೆ, ಅಂದರೆ ತನ್ನ ಆಲೋಚನೆಯ ಸೋರ್ಸ್ಗೆ ಅದನ್ನು ಡೆಡಿಕೇಟ್ ಮಾಡಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ, ಅವನಿಗೆ ಸ್ವರ್ಗವೂ ಇಲ್ಲ ನರಕವೂ ಇಲ್ಲ. ಅಂದರೆ ದೇರ್ ಇಸ್ ನೋ ಆಬ್ಜೆಕ್ಟಿವಿಟಿ ಆ್ಯಂಡ್ ದೇರ್ ಇಸ್ ನೋ ಸಿನ್. ದಟ್ ಟೈಮ್ ದೇರ್ ಇಸ್ ನೋ ಪರ್ಪಸ್ ಫಾರ್ ಜೀವ ಟು ಟೇಕ್ ದ ಬರ್ತ್. ದಟ್ ಟೈಮ್ ಹಿ ವಿಲ್ ಬಿ ಅಗೈನ್ he will be enter into ಅನುಗ್ರಹದಿಂದ ಅವನಿಗೆ ಲಿಬರೇಷನ್, ಮುಕ್ತಿ ಸಿಕ್ಕಿಬಿಡತ್ತೆ. ಮುಕ್ತಿ ಸಿಕ್ಕಿದಾಗ ಮತ್ತೆ ಅಲ್ಲಿ ಎರಡು ಆಪ್ಷನ್ ಬರುತ್ತೆ. ಈಗ ಕರ್ಮಗಳಿಲ್ಲ, ಆದರೆ ಯು ವಾಂಟ್ ಟು ಅಗೇನ್ ಟೇಕ್ ದ ಬರ್ತ್. ವೇರ್ ಯು ವಾಂಟ್ ಟು ಟೇಕ್ ದ ಬರ್ತ್? ಯು ವಾಂಟ್ ಟು ಸರ್ವ್ ದೀಸ್ 14 ಲೋಕಾಸ್. ಯು ವಾಂಟ್ ಟು ಸರ್ವ್ ದೀಸ್ 14 ಲೋಕಾಸ್ ಫಾರ್ ಅದರ್ ಜೀವಾಸ್ ಟು ಎವಾಲ್ವ್ ಅನ್ನೋ ಒಂದು ಪ್ರಶ್ನೆ ಬಂದಾಗ ಆ ರೀತಿ ಅನುಗ್ರಹ ಕೂಡ ಮಾಡಲ್ಪಡುತ್ತೆ. ಇಲ್ಲ ಅಂತಂದರೆ ಆ ಪರಮ ಆತ್ಮನ ಹರಿವಿನಲ್ಲಿ ಐಕ್ಯವಾಗಿ ಲೀನವಾಗುತ್ತೆ. ದಿಸ್ ಈಸ್ ದ ಮೆಕ್ಯಾನಿಸಮ್ ಸುಮತಿ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಕೀರ್ತಿ ಅವರೇ. ಸರ್, ಇದು ವ್ಯಾನ ವಾಯು ಇದೆಯಲ್ಲ ಸರ್, ಅದರಿಂದ ಅದು ಸರಿಯಾಗಿಲ್ಲ ಅಂದ್ರೆ ಈ ಪ್ರಾಬ್ಲಮ್ಸ್ ಗಳಾಗತ್ತೆ. IBS ಆಗ್ಲಿ ಇದು ಹೌದು. ಸರ್, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಸರ್? ಅಂದ್ರೆ ಈ ವಾಯುಗಳನ್ನ ಒಂದು ಉತ್ಕರ್ಷಣಂಗೆ ಬನ್ನಿ. ಅದಕ್ಕೆ ಯಾವುದೇ ಒಂದು ಮೆಡಿಕಲ್ ಮೆಥಡ್ ಇಲ್ಲ. ದಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಓನ್ಲಿ ಥ್ರೂ ಯುವರ್ ಸೆಲ್ಫ್ ಹೀಲಿಂಗ್ ಸಿಸ್ಟಮ್, which should be energized, supported by your chakras, your fluxus of the chakras. ಅದು ಯಾವ ಮೆಡಿಸಿನಿಂದ ಆಗಲ್ಲ. ನೀವೇ ಮಾಡುವ ತಪಸ್ಸಿನಿಂದ, ನೀವೇ ಮಾಡುವ ಧ್ಯಾನದಿಂದ ಅವೆರಡೂ ಆಗದಿದ್ದಾಗ ಉತ್ಕರ್ಷಣಂ ಅನ್ನೋ ಸಂಸ್ಥೆಯಿಂದ ಮೂರೇ ದಾರಿ ಇರೋದು ಮೇಡಮ್. ಓಕೆ ಸರ್. ಅಂದ್ರೆ ಈ ಥಾಟ್ ಪ್ರೊಸೆಸ್ ಇಂದಾನು ಇದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಅನ್ನೋದು. ಥಾಟ್ ಪ್ರೊಸೆಸ್ ಅಂದ್ರೆ ತಪಸ್ಸು ಮಾಡಬೇಕು, ತಪಸ್ಸು ಮಾಡಿ ಗೆಲ್ಬೇಕನ್ನ. ಅಂದ್ರೆ ತಪಸ್ಸು ಅಂದ್ರೆ ಹೇಗೆ ಸರ್? ಸ್ವಯಾರ್ಜಿತ ಅಂದ್ರೆ ಅದು ಒಂದು ಗತಿ. ಅಂದ್ರೆ ನೀವು ಕೇಳುತ್ತಿರುವ ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳೋದು ಒಂದು ಡೆಸ್ಟಿನೇಷನ್, ಒಂದು ಆಬ್ಜೆಕ್ಟಿವಿಟಿ. ಓಕೆ, ಅದಕ್ಕೆ ನೀವು ವೇಸ್ ಅಂಡ್ ಮೀನ್ಸ್ ಗಳಿಸಬೇಕು. ಆ ಒಂದು ವೇಸ್ ಅಂಡ್ ಮೀನ್ಸ್ ಗಳಿಸಬೇಕಾದ್ರೆ ನಿಮ್ಮಲ್ಲಿರುವ ಚಕ್ರಗಳ ಫ್ಲಕ್ಸಸ್ ಸಪೋರ್ಟ್ ಮಾಡಬೇಕು. ಇದನ್ನ ಮಾಡುವುದೇ ತಪಸ್ಸು. ಅದೇ ಹೇಗೆ ಮಾಡೋದು ಸರ್? ಅಂದ್ರೆ ಈಗ ಶಾಸ್ತ್ರಗಳ ಪ್ರಕಾರ 18,000 ಯೋಗ ರೀತಿಗಳಿದೆ. ಆ ಪ್ರಕಾರದಲ್ಲಿ ಮಾಡಬಹುದು. ಇದು ಹಂಗಂದ್ರೆ ಇಂಪಾಸಿಬಲ್ ಅನ್ನೋ ಟೈಪಲ್ಲಿ ಆಗತ್ತೆ ಸರ್ ಇದು. ಹಾಗಾಗಿ ಉತ್ಕರ್ಷಣಂಗೆ ಬನ್ನಿ. ಓಕೆ ಸರ್. ಓಕೆ
ಬಟ್ ಈ ಎಲ್ಲಾ ವಾಯುಗಳನ್ನು ಒಂದು ಕ್ರಮದಲ್ಲಿ ಇಟ್ಕೋಬೇಕು ಅಂದ್ರೆ ಆ ತುಂಬಾ ಅಂದ್ರೆ ಅದೇ ಶಾಸ್ತ್ರ ಯಮ ನಿಯಮ ಅವನ್ನ ಫಾಲೋ ಮಾಡ್ಕೊಂಡು ಹೋಗೋದೇ ಇದಕ್ಕೆ ಏನೋ ಕನ್ನಡದ ಪ್ರೊಸೀಜರ್ ಸರ್. That is only the ways. That's only the way and mean. That's all. ಓಕೆ, ಒಂದ್ ಸಣ್ಣ ತಪ್ಪು, ಒಂದ್ ಸಣ್ಣ ಥಾಟ್ ಕೂಡ ಇದಕ್ಕೆ ಎಫೆಕ್ಟ್ ಮಾಡುತ್ತೆ. Exactly. ಓಕೆ ಸರ್, ಗಾಟ್ ಇಟ್. ಥ್ಯಾಂಕ್ ಯು. ಕೇಳಪ್ಪ ಅಕ್ಷಯ್ ಕೇಳಪ್ಪ. ಸರ್, ಕಾಲಭೈರವ ಅಂದ್ರೆ ಸರ್? ಕಾಲ ಅಂದ್ರೆ ಏನು? ಡಾರ್ಕ್ನೆಸ್. ಇಟ್ ಈಸ್ ದ ಸ್ಪೇಸ್ ಬಿಟ್ವೀನ್ ಟೂ ಥಾಟ್ಸ್. ಅಂದ್ರೆ ಇಟ್ ಈಸ್ ಎ ಡ್ಯೂರೇಷನ್ ಬಿಟ್ವೀನ್ ಟೂ ಥಾಟ್ಸ್ ಈಸ್ ಕಾಲ್ಡ್ ಕಾಲ. ಭೈರವ ಈಸ್ ಅಬ್ಸರ್ವರ್. ದಟ್ ಈಸ್ ಕಾಲ ಭೈರವ. ಭೈರವ ಭೈರವಿ ಎರಡು ಬೇರೆ ಅರ್ಥ ಅಥವಾ ಸೇಮ್ ಅರ್ಥ? ಹೌದು, ಭೈರವ ಇಸ್ ಪೊಟೆನ್ಷಿಯಲ್, ಭೈರವಿ ಇಸ್ ಎನರ್ಜಿ. ಅದಕ್ಕೆ ನನ್ನ ಕಾಲಭೈರವ ವಿದ್ಯೆ ಅಂತಲೇ ನಾನು 2 ಪುಸ್ತಕದಲ್ಲಿ ಕೊಂಚ ಡೀಟೇಲ್ ಆಗಿ ಬರೆದಿದ್ದೀನಿ. ಒನ್ ಈಸ್ ಸತ್ಯಕಾಮಾನ್ವೇಷಣೆಯವರಿಂ ಜಾಬಾಲಿ ಆಖ್ಯಾನಂ, ಆ ಪೊಯೆಟ್ರಿನಲ್ಲಿ ಬರ್ತಿದ್ದೀನಿ. ಇಲ್ಲ ಆತ್ಮಾರ್ಜನಂ ಅನ್ನೋ ಒಂದು ಕಾದಂಬರಿಯಲ್ಲಿ ಬರೆದಿದ್ದೀನಿ ವಿಚಾರನ. ಹೇಗೆ ಆ ಋಷಿ ಅಂದರೆ ನನ್ನ ಕಾದಂಬರಿಯ ಹೀರೋ ಹೇಗೆ ಕಾಲಭೈರವ ವಿದ್ಯೆಯನ್ನು ಗಳಿಸಿ ಏನು ಗಳಿಸ್ತಾನೆ ಅದರಿಂದ ಅಂತ ಬರೆದಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂತ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಗೊತ್ತಾಗತ್ತೆ. ಕೇಳಿ ಲಕ್ಷ್ಮಿ ಅವರೇ. ಹೇಳಿ ಲಕ್ಷ್ಮಿ ಅವರೇ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇವತ್ತಿನಕ್ಕಂತಲ್ಲ, ನನಗೊಂದು ಡೌಟ್ ಇತ್ತು ಸರ್. ಈಗ ಗ್ರಹಣ ಟೈಮ್ ಅಲ್ಲಿ ಇಂಥ ಗ್ರಹಗಳಿಗೆ ತೊಂದ್ರೆ ಅಂತಲ್ಲ, ಅದು ಎಷ್ಟು ದಿನ ಇರುತ್ತೆ? ಗ್ರಹಣ ಶುರುವಾಗಿ ಗ್ರಹಣ ಬಿಡೋ ತನಕ. ಅಲ್ಲ ಸರ್, ಅದು ಇವತ್ತಿಗೆ ಮುಗ್ದೋಗ್ಬಿಡುತ್ತೆ ಅಲ್ವಾ? ಮುಗಿದೋಗುತ್ತೆ. ಅದ್ರ ಮಾಡಿರೋ ಎಫೆಕ್ಟ್. ಈಗ ಮೆಣಸಿನ್ಕಾಯಿ ತಿಂತೀರ, ನೀವು ತಿಂದು ಅಗುದು ನುಂಗೋದು ಸ್ವಲ್ಪ ಹೊತ್ತು, ಆದ್ರೆ ಅದ್ರ ಎಫೆಕ್ಟ್ ಬರೋದು 4ನೇ ದಿನ. ಆ ರೀತಿ. ಅದ್ರ ವರ್ಷ ತನಕ ಏನಿರಲ್ಲ. ಅಲ್ಲ, ಅದ್ರ ಗೊತ್ತಿಲ್ಲ. ಅದ್ರ ಎಫೆಕ್ಟ್ ಹೇಗಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಕ್ಯಾನ್ಸರ್ ಬಂದರೆ ಅದಕ್ಕೆ ಸಮಯ ಬೇರೆ, ಶೀತ ನೆಗಡಿ ಆದರೆ ಅದಕ್ಕೆ ತೆಗೆದುಕೊಳ್ಳುವ ಸಮಯ ಬೇರೆ. ಆ ರೀತಿ ಅದ್ರ ಏನು ಎಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಅದರ ಸಮಯದ ನಿರ್ಧಾರ. ಓಕೆ, ಯಾರಿಗಾರು ಪ್ರಶ್ನೆ ಇದೆಯಾ ಅಥವಾ ಮುಗಿಸೋಣ ಕಾರ್ಯಕ್ರಮನ? ಕೇಳಪ್ಪ ಅಕ್ಷಯ್. ಆತ್ಮನ್ಗೂ ಚಕ್ರಗಳಿರುತ್ತಾ ಸರ್? ಆತ್ಮಂಗೆ ಚಕ್ರಗಳು? ಚಕ್ರ ಇರೋದು ದೇಹಕ್ಕೆ, ಆತ್ಮಕ್ಕಲ್ಲ. ಓಕೆ ಸರ್. ಓಕೆ, ಮತ್ತೆ ಯಾರಿಗಾರು ಪ್ರಶ್ನೆ ಇದೆಯಾ ಅಥವಾ ಮುಗಿಸೋಣವಾ? ಓಕೆ. ಓಂ ಗಣಾನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆ ಮಹತ್ ಅನ್ನೋದು ನಿಮ್ಮ ಎಲ್ಲರಿಗೂ ಎಲ್ಲರ ಗಮನದಲ್ಲಿರಲಿ. ಶಾಸ್ತ್ರವನ್ನು ನಾವು ಯಾರೂ ಮೀರದೆ ನಾವು ಈ ಒಂದು ಅಟ್ಲೀಸ್ಟ್ ಸ್ವಯಾರ್ಜಿತ ಗತಿಯನ್ನಾದರೂ ಗಳಿಸುವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಹಾ ಬಂದೆ